ಬಹಳ ಜನ ಶೇರ್ ಮಾರ್ಕೆಟ್ ಅನ್ನೋದು ಇದೊಂದು ಗ್ಯಾಮ್ಲಿಂಗ್ ಅಂತ ಅನ್ಕೊಂಡಾರೋ, ಆದ್ರೆ ಇದೊಂದು ಗ್ಯಾಮ್ಲಿಂಗ್ ಅಲ್ಲ, ಕ್ಯಾಲ್ಕುಲೇಟೆಡ್ ಪ್ರಿಡಿಕ್ಷನ್ ಅನ್ನೋದನ್ನ ನಿಮಗೆ ಪ್ರೂವ್ ಮಾಡೋದಕ್ಕಂತ ನಾ ಬಂದೇನಿ ಇವತ್ತು. ನಾನು ಕೂಡ ಸ್ಟಾರ್ಟಿಂಗ್ ಒಳಗ ಮಾರ್ಕೆಟ್ನಾಗ ಬಂದಾಗ ಹಲವಾರು ಲಾಸ್ಗಳನ್ನ ಮಾಡ್ಕೊಂಡಿನಿ. ಯಾಕೆ ಮಾಡ್ಕೊಂಡಿನಿ ಅಂತಂದ್ರೆ ನನ್ನ ಕಡೆ ಆ ಸಮಯದೊಳಗೆ ಸರಿಯಾಗಿರುವಂತ ಒಂದು ಗೈಡ್ ಅನ್ನೋದಿರಲಿಲ್ಲ. ಅದೇ ರೀತಿಯಾಗಿ ಭಾಳ ಟಫ್ ಆಗಿ ಈ ಒಂದು ಮಾರ್ಕೆಟ್ ಅನ್ನ ಶೋ ಮಾಡ್ತಾರೆ ಜನ, ಆದ್ರೆ ಅಷ್ಟೊಂದು ಟಫ್ ಆಗಿಲ್ಲ, ಭಾಳ ಈಸಿ ಐತಿ. ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂತ ಹೆಂಗಂತಂದು ಹೇಳ್ಕೊಡೋದಕ್ಕೂ ಮೊದ್ಲ ಈ ಒಂದು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ನಿಮ್ಗೆ. ಈ ಒಂದು ಕಥೆಯನ್ನ ತಿಳ್ಕೊಳ್ಳೋಣ ಅಂತ. ಕಥೆಯನ್ನು ತಿಳ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ಮಾರ್ಕೆಟ್ಗೆ ಎಂಟರ್ ಆಗೋಣ ಅಂತ. ಏನೈತಿ ಏನಿಲ್ಲ ಅನ್ನೋದನ್ನ ಈ ಒಂದು ವಿಡಿಯೋ ಒಳಗೆ ತಿಳ್ಕೊಳ್ಳೋಣ ಅಂತ. ಎಂಟರ್ ಆಗೋದಕ್ಕೆ ಮೊದಲು ಏನೆಲ್ಲ ಪಾಯಿಂಟ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋ ಒಳಗೆ ನಿಮ್ಗೆ ತಿಳಿಸ್ಬೇಕಂತ ಬಂದೆ ನಾನು. ಮೊದಲಿಗೆ ನಾನು ನಿಮ್ಗೆ ಈ ವಿಡಿಯೋ ಒಳಗೆ ಏನು ಭಾಳ ಅಂದ್ರೆ ಭಾಳ ಡೆಪ್ತ್ ಆಗಿ ಹೋಗಂಗಿಲ್ಲ. ಬರೀ ಶೇರ್ ಮಾರ್ಕೆಟ್ ಅಂದ್ರೆ ಏನೋ ಅದು ಹೆಂಗ್ ವರ್ಕ್ ಆಗ್ತೈತಿ, ಏನೆಲ್ಲ ಅದ್ರೊಳಗೆ ಪ್ರೊಸೆಸ್ ನಡೀತೈತಿ ಅನ್ನೋದನ್ನ ತಿಳಿಸ್ತಾನಂತ. ಅದೇ ರೀತಿಯಾಗಿ ಹೆಂಗ್ ಪ್ರಾಫಿಟೇಬಲ್ ಆಗ್ಬೋದು, ಹೆಂಗ್ ಲಾಸ್ ಒಳಗೆ ಹೋಗ್ಬೋದು ಅನ್ನೋದನ್ನು ಕೂಡ ಹೇಳ್ತಾನಂತ. ಯಾಕಂತಂದ್ರೆ ನಾ ಈಗ ಹಲವಾರು ಲಾಸ್ಗಳನ್ನ ಮಾಡ್ಕೊಂಡಿನಿ. ಲಾಸ್ಗಳ ಆಗ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗೈತಿ. ಇವಾಗ ತುಂಬಾ ಜನ ಏನಾಯ್ತು ಕೇಳತ್ತಿದ್ರು, ಹೆಂಗ್ ಮಾರ್ಕೆಟ್ನೊಳಗೆ ಎಂಟರ್ ಆಗ್ಬೇಕು, ಯಾವ ರೀತಿಯಾಗಿ ಟ್ರೇಡ್ ಮಾಡ್ಬೇಕು, ಹೆಂಗ್ ಶೇರ್ಸ್ ಅನ್ನು ಬೈ ಮಾಡ್ಬೇಕು, ಸೆಲ್ ಮಾಡ್ಬೇಕು, ಶೇರ್ಸ್ಗಳು ಹೆಂಗ್ ಎಂಟ್ರಿ ಆಗ್ತಾವ ಮಾರ್ಕೆಟಿಗೆ, ಕಂಪ್ನಿಗಳು ಹೆಂಗ್ ಎಂಟ್ರಿ ಆಗ್ತಾವ ಮಾರ್ಕೆಟಿಗೆ ಅನ್ನೋದಂತ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಅದಾವ ಅಂತ ನನಗೆ ಗೊತ್ತೈತಿ. ಆ ಒಂದು ಎಲ್ಲಾ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋ ಒಳಗೆ ಸಾಲ್ವ್ ಮಾಡೋಣ ಅಂತ, ತಿಳ್ಕೊಳ್ಳೋಣ ಅಂತ ಏನೆಲ್ಲ ಐತೆ ಅಂತಂದ. ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಸ್ಟಾರ್ಟ್ ಮಾಡೋದಕ್ಕೂ ಮೊದಲ ನಿಮ್ಗೆ ಹೇಳಿದೆ ನಾನು ಒಂದು ಸಣ್ಣ ಕಥೆಯನ್ನು ತಿಳ್ಕೊಳ್ಳೋಣ ಅಂತ ಶೇರ್ ಮಾರ್ಕೆಟ್ ಬಗ್ಗೆ ಅಂತ ಅಂದ್ಬಿಟ್ಟು ಆ ಒಂದು ಕಥೆಯನ್ನು ನೋಡೋಣ ಅಂತ. ಕಥೆ ಒಳಗೆ ಏನೈತಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡ್ಬೇಕು ನೀವು. ಆ ಒಂದು ಕಥೆಯಿಂದ ನೀವೇನು ಅರ್ಥ ಮಾಡ್ಕೋತೀರಿ ಅಂತಂದು ಕಮೆಂಟ್ ಮಾಡ್ಬೇಕಾ. ಒಂದು ಬಾಗ್ಲಾಪುರ್ ಅಂತಂದು ಒಂದು ಊರು ಇರ್ತೈತಿ. ಆ ಒಂದು ಬಾಗ್ಲಾಪುರ್ ಒಳಗೆ ಇಬ್ರು ಹುಡುಗರು ಇರ್ತಾರೋ, ರಾಜ ಮತ್ತು ರಾಹುಲ್ ಅಂತಂದ. ಈ ರಾಜ ಮತ್ತು ರಾಹುಲರಿಗೆ ಒಂದು ಕೆಲಸ ಸಿಗ್ತೈತಿ. ಈ ಒಂದು ಬಾಗ್ಲಾಪುರ್ ಅನ್ನುವಂತ ಒಂದು ಊರು ಬಹಳ ಅಂದ್ರೆ ಬಹಳ ಕುಗ್ರಾಮ ಆಗಿರ್ತೈತಿ. ಈ ಒಂದು ಕುಗ್ರಾಮದೊಳಗ ನೀರಿನ ಸಮಸ್ಯೆ ಬಹಳ ಇರ್ತೈತಿ ಜನರಿಗೆ. ಹಂಗಾಗಿ ಇಲ್ಲಿರುವಂತ ಒಬ್ಬ ಸರ್ಪಂಚ್ ಅಂತಂದ್ರ ಅಧ್ಯಕ್ಷ ಇರ್ತಾನಲ್ಲ, ಆ ಒಂದು ಪಂಚಾಯತಿ ಅಧ್ಯಕ್ಷ ಏನ್ ಮಾಡ್ತಾನ, ರಾಜ ಮತ್ತು ರಾಹುಲ್ ಅವರಿಗೆ ಒಂದು ಕೆಲಸ ಹೇಳ್ತಾನ. ದಿನ 5 ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ನದಿಯಿಂದ ಹೋಗಿ ನೀರನ್ನು ತಗೊಂಡ್ಬರ್ದು ಈ ಒಂದು ರಾಜ ಮತ್ತು ರಾಹುಲ್ ಅವರ ಒಂದು ಕೆಲಸ ಆಗಿರುತ್ತೆ. ದಿನ 2 ಕೊಡಪಾನ ನೀರುಗಳನ್ನ ತೊಗೊಂಡ್ಬರ್ಬೇಕು. 2 ದೊಡ್ಡ ಕೊಡಪಾನ ನೀರು ತಗೊಂಡ್ಬರುವಂತ ಒಂದು ಕೆಲಸ ರಾಜ ಮತ್ತು ರಾಹುಲ್ ಆಗಿರ್ತೈತಿ. ಭಾಳ ಇಂಪಾರ್ಟೆಂಟ್ ಐತಿ, ಕತಿ ಚೆನ್ನಾಗಿ ಕೇಳ್ರಿ. ಏನ್ ಮಾಡ್ತಾರ ರಾಜ ಮತ್ತು ರಾಹುಲ್ರ, ಮೊದಲನೇ ದಿನ ಹೋಗ್ತಾರ ನೀರ್ ತಗೊಂಬರಕ. ಈ ರಾಜ ಮತ್ತು ರಾಹುಲ್ ಹೋಗಿರ್ತಾರಲ್ಲ, ಇವರಿಗೆ ಒಂದು ಕೊಡಪಾನ ತಗೊಂಬಂದ್ರೆ 2 ರೂಪಾಯಿ ಕೊಡ್ತಿರ್ತಾರ. ಹಂಗ ರಾಜ 2 ರೂಪಾಯಿ, ರಾಹುಲ್ 2 ರೂಪಾಯಿ, ಹಂಗೆ 2 ಕೊಡಪಾನಗಳನ್ನ ತಗೊಂಬರ್ಬೇಕು ಇವ್ರ ದಿನ. ರಾಜ 2 ಕೊಡಪಾನ, ರಾಹುಲ್ 2 ಕೊಡಪಾನ. ಅವಾಗ ಏನಾಗ್ತೈತಿ, ರಾಜ ಮತ್ತು ರಾಹುಲ್ ಹೋದಾಗ ಒಂದನೇ ದಿನ ಹೋಗ್ತಾರ ನೀರ್ ತಗೊಂಬರ್ತಾರ, 2ನೇ ದಿನ ಹೋಗ್ತಾರ ನೀರ್ ತಗೊಂಬರ್ತಾರ. 1ನೇ ದಿನ 4 ರೂಪಾಯಿ, 2ನೇ ದಿನ 4 ರೂಪಾಯಿ, 8 ರೂಪಾಯಿನ ಗಳಿಸ್ತಾರ. 8 ರೂಪಾಯಿನ ದುಡಿತಾರ. ಮತ್ತ 3ನೇ ದಿನ ಏನ್ ಮಾಡ್ತಾನು, ರಾಜ ಅನ್ನುವ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡ್ತಾನ, ಓವರ್ ಥಿಂಕ್ ಮಾಡ್ತಿರ್ತಾನ. ರಾಹುಲ್ ಅನ್ನುವಂಥವ ಏನ್ ಹಿಂಗ ಯೋಚನೆಗಳನ್ನೋದೇ ಇರಂಗಿಲ್ಲ. ಇವು ರಾಜ ಅನ್ನುವಂಥವ ಯೋಚನೆಗಳನ್ನ ಮಾಡ್ತಾನ. ಏನಾದ್ರು ಹೊಸ ಕ್ರಿಯೇಟಿವಿಟಿಯನ್ನ ಮಾಡ್ಬೇಕು ಅನ್ನುವಂತ ಒಂದು ಯೋಚನೆಯನ್ನು ಇಟ್ಕೊಂಡ್ಬಿಟ್ಟ ಮಕ್ಕೊಂಡಿರುವಂತ ಸಂದರ್ಭದೊಳಗ 3ನೇ ದಿನ ರಾತ್ರಿ ಅವಂಗ ಒಂದು ಕನಸು ಬರ್ತೈತಿ. ಆ ಕನಸಿನೊಳಗ ಒಂದು ಪೈಪ್ನೊಳಗಿಂದ ನೀರ್ ಬಿದ್ದಂಗ ಆಗಿರ್ತೈತಿ. ಆ ನೀರ್ ಬೀಳೋದನ್ನ ನೋಡ್ಕೊಂಡ್ಬಿಟ್ಟ ಇವಂಗೊಂದು ಆಲೋಚನೆ ಬರ್ತೈತಿ. ಯಾರಿಗೆ, ರಾಜಾಗ. ರಾಜ ಏನ್ ಮಾಡ್ತಾನ, ಅದಕ್ಕ ನಾನ ಹೆಂಗಂತಂದ್ರು ಈಗ ಅಲ್ಲಿಂದ ಹೋಗಿ ಆ ಒಂದು 5 ಕಿಲೋಮೀಟರ್ ದೂರದೊಳಗಿರುವಂತ ಒಂದು ನದಿಯಿಂದ ನೀರು ತಗೊಂಡ್ ಬರೋದ್ರ ಬದ್ಲಿ ಆ ನದಿಯಿಂದನ ಊರಿಗೆ ಬರುವಂಗ ಒಂದು ಪೈಪ್ಲೈನ್ ಮಾಡಿದ್ರೆ ಹೆಂಗಾತು ಅಂತಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟ. ಅವ್ನ ಫ್ರೆಂಡ್ ಆಗಿರುವಂತ ಒಬ್ಬ ರಾಹುಲ್ನಿಗೂ ಕೂಡ ಹೇಳ್ತಾನ ರಾಜ ಅನ್ನುವಂಥವ್, ಈ ರೀತಿಯಾಗಿ ಒಂದು ಐಡಿಯಾ ಬಂದ ನನಗ, ಈ ಒಂದು ಐಡಿಯಾನ ಎಕ್ಸಿಕ್ಯೂಟ್ ಮಾಡೋಣ ಬಾ ಅಂತಂದ್ಬಿಟ್ಟ. ಆದ್ರ ರಾಹುಲ್ ಏನ್ ಮಾಡ್ತಾನ, ಅವ್ನ ಮ್ಯಾಗ ನಗತಾನ. ಏನ್ಪಾ ಯಾಕಂತಂದ್ರ ಆ ಸಮಯದೊಳಗ ಕುಗ್ರಾಮ ಇರ್ತೈತಿ. ಅಲ್ಲಿ ನೀರಿನ ವ್ಯವಸ್ಥೆ ಹೆಂಗ ಪೈಪ್ಗಳನ್ನೆಲ್ಲ ಅಳವಡಿಸುವಂತ ಒಂದು ವ್ಯವಸ್ಥೆ ಇರೋದಿಲ್ಲ. ಆ ಜನರಿಗೆ ಗೊತ್ತಿರಂಗಿಲ್ಲ ಪೈಪಿಂದ ನೀರನ್ನ ಹರಿದು ತಗೊಂಡ್ಬರ್ಬೋದು ಅಂತ ಅಂದ್ಬಿಟ್ಟ. ಇದು ಮೊದಲನೇ ಬಾರಿಗೆ ರಾಜಾಗಿ ಒಂದು ಐಡಿಯಾ ಬಂದಿರತಿ. ರಾಹುಲ್ ಈ ಒಂದು ಐಡಿಯಾಕ್ಕ ಒಪ್ಪೋದಿಲ್ಲ. ರಾಜ ಏನ್ ಮಾಡ್ತಾನ, ಆ ಒಂದು ನದಿಯಿಂದ ಊರ್ವರೆಗೂ ಪೈಪ್ಲೈನ್ ಅನ್ನ ಹಾಕೋದಕ್ಕೋಸ್ಕರ ಈ 3 ದಿನ ದುಡಿದಿರುವಂತ ದುಡ್ಡನ್ನ 12 ರೂಪಾಯಿ ಇರ್ತೈತೆ ರಾಜ ಅಂಗಡೆ. ಆ 12 ರೂಪಾಯಿನ ಇಟ್ಕೊಂಡ್ಬಿಟ್ಟ ರಾಜ ಏನ್ ಮಾಡ್ತಾನ ಅಂತಂದ್ರೆ ಅಲ್ಲಿಂದ ಅಲ್ಲಿವರೆಗೂ ಅಂದ್ರೆ ನದಿಯಿಂದ ಊರಿನವರೆಗೂ ಪೈಪ್ಲೈನ್ ಅನ್ನ ಹಾಕುವಂತ ಉದ್ದೇಶವನ್ನ ಆ ಊರಿನ ಜನರಿಗೆ, ಸರ್ಪಂಚಿಗೆ ಹೇಳ್ತಾನ. ಅವ್ನ ಮ್ಯಾಗ ಎಲ್ಲಾರು ಊರನ್ನವ್ರು ಎಲ್ಲರೂ ಹೋಗ್ತಾರ, ಸರ್ಪಂಚನ ಹೋಗ್ತಾನ. ಅದಂಗ್ ಸಾಧ್ಯ ಆಗ್ತೈತಿ, ಅಲ್ಲಿಂದ ಇಲ್ಲಿ ಮಾಡ ನೀರ್ ಹೆಂಗ್ ತಗೊಂಡ್ಬರ್ತೀನಿ 5 ಕಿಲೋಮೀಟರ್ ವರೆಗೂ ಪೈಪ್ ಒಳಗಿಂದ ನೀರ್ ತರಕ್ ಆಗಂಗಿಲ್ಲ ಅಂತ ಅಂದ್ಬಿಟ್ಟ ಆ ಒಂದು ಇದನ್ನ ಪ್ಲಾನ್ ಅನ್ನ ಎಲ್ಲಾರು ರಿಜೆಕ್ಟ್ ಮಾಡ್ತಾರ. ಆದ್ರ ರಾಜ ಏನ್ ಮಾಡ್ತಾನ, ಅಲ್ಲಿಂದ ನದಿಯಿಂದ ಊರವರೆಗೂ ನೀರ್ ತಗೊಂಡ್ಬರೋದಕ್ಕೋಸ್ಕರ ಪೈಪ್ಲೈನ್ ಅನ್ನ ಹಾಕಕ್ ಚಾಲೂ ಮಾಡ್ತಾನ. 1 ತಿಂಗಳವರೆಗೂ ಅವ ದುಡಿಯೋದಿಲ್ಲ. 1 ತಿಂಗಳವರೆಗೂ ರಾಜ ದುಡಿಯಂಗಿಲ್ಲ. ಆದ್ರೆ ರಾಹುಲ್ ಇರ್ತಾನಲ್ಲ, ಪ್ರತಿದಿನ ಹೋಗಿರ್ತಾನೆ ನೀರ್ ತಗೊಂಡ್ಬರ್ತಿರ್ತಾನ, ಪ್ರತಿದಿನ ಹೋಗಿರ್ತಾನೆ ನೀರ್ ತಗೊಂಡ್ಬರ್ತಿರ್ತಾನ, ದಿನಾ ದುಡ್ಡನ್ನು ಗಳಿಸಿರ್ತಾನ ರಾಹುಲ್. ಅವನಿಗೆ ಏನಾಗ್ತಿರ್ತೈತಿ, ದಿನಾ ದುಡಿಮೆ ಆಗ್ತಿರ್ತೈತಿ. ರಾಹುಲ್ ರಾಜನ್ ನೋಡಿ ನಗ್ತಿರ್ತಾನ. ರಾಹುಲ್ ರಾಜನ್ ನಗ್ತಿರ್ತಾನೆ. ಯಾಕಂತಂದ್ರ 1 ತಿಂಗಳ ಗಟ್ಲೆ ಆದ್ರೂ ಕೂಡ ಒಂದು ಪೈಪ್ಲೈನ್ ಅರ್ಧಾಕ್ ಬಂದ್ ನಿಂತಿರ್ತೈತಿ. ಇಲ್ಲಿ ನದಿ ಇರ್ತೈತಿ, ಇಲ್ಲಿ ಊರ್ ಇರ್ತೈತಿ, ಇಲ್ಲಿಗೆ ಬಂದ್ ನಿಂತಿರ್ತೈತಿ ಪೈಪ್ಲೈನ್ ಹಾಕೋದು.
ಆದ್ರ ರಾಜ ಅನ್ನವ ತನ್ನ ಒಂದು ಪೈಪ್ಲೈನ್ ಹಾಕುವಂತ ಒಂದು ಉದ್ದೇಶವನ್ನ ಬಿಡಂಗಿಲ್ಲ ಅವ. ಏನಾದ್ರೂ ಆಗ್ಲಿ ನಾ ಪೈಪ್ಲೈನ್ ಹಾಕೋದನ್ನ ಬಿಡಂಗಿಲ್ಲ ಅಂತ ಅಂದ್ಬಿಟ್ಟು 2 ತಿಂಗಳಾಗ್ತೈತಿ, ಪೈಪ್ಲೈನ್ ಹಾಕೋದ್ ಮುಗಿತೈತಿ, ರಾಜನ ಕಡೆನೂ ದುಡ್ಡು ಖಾಲಿ ಆಗ್ಬಿಟ್ಟಿರ್ತೈತಿ. ಆದ್ರೆ ರಾಹುಲ್ ಕಡೆ ಸಿಕ್ಕಾಪಟ್ಟಿ ದುಡ್ಡು ಇರ್ತೈತಿ. ಯಾಕಂತಂದ್ರೆ 2 ತಿಂಗಳ ಗಟ್ಲೆ ಅವ ನೀರನ್ನ ಕೊಡಪಾನನ್ನ ಅಲ್ಲಿಂದ ನದಿಯಿಂದ ಊರವರೆಗೂ ಹೊತ್ಕೊಂಡ್ಬಂದು ಕೊಟ್ಟ ದಿನ ರೊಕ್ಕ ಮಸ್ತ್ ಮಾಡ್ಬಿಟ್ಟಿರ್ತಾನ. ಈಗ ರಾಜ ಶಾಣೆ ಆಗಿರ್ತಾನೋ ಅಥವಾ ರಾಹುಲ್ ಶಾಣೆನೋ ಹೇಳ್ರಿ ನೋಡು. ರಾಜ ಏನ್ ಮಾಡಿದ, ಪೈಪ್ಲೈನ್ ಅನ್ನು ಹಾಕೋದಕ್ಕೋಸ್ಕರ ತನ್ನ ಕಡೆ ಇರುವಂತಹ ಆಸ್ತಿಯನ್ನ ಸೇಲ್ ಮಾಡಿದ. ಆ ಒಂದು ಪೈಪ್ಲೈನ್ ಅನ್ನ ಹಾಕಿದ, ಊರವರೆಗೆ ಬಂದು ತಲುಪಿತು ಪೈಪ್ಲೈನ್ ಇವಾಗ. ಆಮೇಲೆ ಇವ ರಾಹುಲ್ ಅದಾನಲ್ಲ, ರಾಹುಲ್ ಪೈಪ್ಲೈನು ಇಲ್ಲ, ಏನೂ ಇಲ್ಲ, ಅವ ಕೈ ಕಸಬು. ಅಲ್ಲಿಂದ ಊರಿಂದ ನದಿಗೆ ಹೋಗ್ಬೇಕು, ನದಿಯಿಂದ ನೀರು ತಗೊಂಡ್ಬರ್ಬೇಕು, ಊರಾಗ ಕೊಡ್ಬೇಕು, ರೊಕ್ಕ ಇಸ್ಕೋಬೇಕು. ಊರಿಂದ ಮತ್ತ ನದಿಗೆ ಹೋಗ್ಬೇಕು, ಮರನೇ ದಿನ ನದಿಯಿಂದ ನೀರು ತಗೊಂಡ್ಬರ್ಬೇಕು, ಮತ್ತ ಇಲ್ಲಿ ಊರಾಗ ಜನರಿಗೆ ಕೊಡ್ಬೇಕು, ರೊಕ್ಕ ಇಸ್ಕೋಬೇಕು. ಈ ರೀತಿಯಾಗಿ ಮಾಡ್ತಿರ್ತಾನ. 2 ತಿಂಗಳಾಯ್ತು. 2 ತಿಂಗಳಾದ್ಮೇಲೆ ಪೈಪ್ಲೈನ್ ರೆಡಿ ಆಗಿರ್ತೈತಿ. ಪೈಪ್ಲೈನ್ ಇಂದ ಸಣ್ಣ ನೀರು ಬರಕ್ ಚಲೋ ಆಗ್ತೈತಿ. ಅಷ್ಟು ಜೋರು ಬರ್ದಲ್ಲ, ಸಣ್ಣ ನೀರು ಹನಿ ನೀರು ಬರಕ್ ಚಲೋ ಆಗ್ತೈತಿ. ಇವ ರಾಜ ಏನ್ ಮಾಡ್ತಾನೋ, ಅಲ್ಲೇ ಆ ಒಂದು ನೀರನ್ನ ಪೈಪ್ಲೈನ್ ಇಂದ ತುಂಬ್ಕೊಳ್ಳೋದಕ್ಕ ಜನರಿಗೆ ಚಾರ್ಜ್ ಮಾಡಕ್ ಚಲೋ ಮಾಡ್ತಾನ. 1 ಕೊಡಪಾನ ತಗೊಂಬರಾಕ ನದಿಯಿಂದ ಊರಿಗೆ 2 ರೂಪಾಯಿ ಚಾರ್ಜ್ ಮಾಡ್ತಿರ್ತಾರಲ್ಲ. ರಾಹುಲ್ ಮತ್ತೆ ರಾಜ ಇಬ್ರು ಕೂಡಿ 2 ರೂಪಾಯಿ ರಾಹುಲ್, 2 ರೂಪಾಯಿ ರಾಜ. 1 ಕೊಡಪಾನ ತಗೊಂಬರಾಕ 2 ರೂಪಾಯಿ ತಗೊಂತಾರ. ಆದ್ರೆ ರಾಜ ಏನ್ ಮಾಡ್ತಾನ, ಆ ನದಿಯಿಂದ ಬರುವಂತ ಒಂದು ನೀರನ್ನ 1 ರೂಪಾಯಿ 1 ಕೊಡಪಾನ ಕೊಡಕ್ ಚಲೋ ಮಾಡ್ತಾನ. 1 ರೂಪಾಯಿ 1 ಕೊಡಕ್ ಚಲೋ ಮಾಡ್ತಾನ. ರಾಹುಲ್ ಏನ್ ಮಾಡ್ತಾನ, ಹೋಗ್ತಾನ ನೀರ್ ತೊಗೊಂಬರಾಕಂತಂದ ಊರಿಂದ ನದಿ ಹೋಗ್ಕೊಡ್ದ 2 ಕೊಡಪಾನ ತುಂಬಿರ್ತಾವ. ರಾಜನ ಕಡೆಯಿಂದ 2 ಕೊಡಪಾನ ತುಂಬಿರ್ತಾವ. ನದಿಯಿಂದ ವಾಪಸ್ ಊರಿಗೆ ಬರೋದ್ರಾಗ 4 ಕೊಡಪಾನ ತುಂಬಿರ್ತಾವ. 2 ತುಂಬಿರ್ತಾವ, ಮತ್ತೆ 2 ತುಂಬ್ತಾವ. ಹೋಗಿ ಬರೋದ್ರಾಗ 4 ಕೊಡಪಾನ ತುಂಬಿರ್ತಾವ. ಇವ್ ರಾಹುಲ್ ಏನ್ ಮಾಡಿರ್ತಾನ, 1 ಕೊಡಪಾನ ತೊಗೊಂಬರಾಗ ಅಲ್ಲಿಂದ ಹೋಗಿ ಬಂದಿರ್ತಾನ. ಅಲ್ಲಿಂದ ಹೋಗಿ 1 ಕೊಡಪಾನ ತೊಗೊಂಬರ್ಕೊಡ್ದ ಇವ್ 4 ಕೊಡಪಾನ ತುಂಬಿರ್ತಾವ. ರಾಜಾನು 4 ಕೊಡಪಾನ ತುಂಬಿರ್ತಾವು. 4 ರೂಪಾಯಿ ರಾಜ ದುಡ್ದತಾನ. ರಾಹುಲ್ ಊರಿಂದ ನದಿಗೆ ಹೋಗಿ ನದಿಯಿಂದ ನೀರು ತಗೊಂಡ್ ಬಂದು ವಾಪಸ್ ಕೊಟ್ಟಾಗ 2 ರೂಪಾಯಿ ದುಡ್ದಿರ್ತಾನ. ಹೌದಾ? ಜನರಿಗೆ ಒಂದ್ ಸ್ವಲ್ಪ ಆಶ್ಚರ್ಯ ಹೋಗ್ತೈತಿ. ಯಾಕಂತಂದ್ರ 2 ತಿಂಗಳಗಟ್ಲೆ ರಾಜ ಅಲ್ಲಿಂದ ನೀರು ತಗೊಂಬರೋದಕ್ಕೋಸ್ಕರ ತುಂಬಾ ಸಮಯವನ್ನ ಹಾಳು ಮಾಡಿರ್ತಾನ. ಹಂಗಾಗಿ ರಾಜನ ಸಮಯಕ್ಕೆ ಪ್ರತಿಫಲ ಸಿಗಾಕ್ ಚಲೋ ಆಗಿರೋದು ಇಲ್ಲಿ ನದಿಯ ನೀರು ಊರಿನವರೆಗೂ ಬಂದು ಬೀಳ್ತಿರ್ತೈತಿ. ಆದ್ರೆ ರಾಹುಲ್ ದಿನ ಅಲ್ಲಿಂದ ನಾವು ಹೋಗುದು ತೊಗೊಂಬರ್ದು ಎಲ್ಲಿವರೆಗೂ ಮಾಡಕ್ ಆಗ್ತದೆ ಅವಂಗ. ಅವನ ಕಡೆ ಇರುವಂತ ಒಂದು ಶಕ್ತಿ ಮುಗಿಯೋವರೆಗೂ, ಅವನ ಕಡೆ ಏನ್ ಎಬಿಲಿಟಿ ಐತಲ್ಲ, ಒಂದು ಆಂತರಿಕ ಶಕ್ತಿ, ಆ ಒಂದು ಶಕ್ತಿ ಕಲಿಯಾಗೋವರೆಗೂ ಮಾಡ್ತಾನ. ಏಜ್ ಆತ್ಪ ಅಂತಂದ್ರೆ ಎಲ್ಲಿ ಮಾಡಕ್ಕಾಗ್ತೈತಿ? ಹಂಗಲ್ಲ, ಮುಗಿತ್ ಕತಿ. ಆದ್ರ ರಾಜ ಏನ್ ಮಾಡಿರ್ತಾನ, ಈ ಒಂದು ಕೆಲಸ ಮಾಡ್ತಿರ್ತಾನಲ್ಲ, ರಾಜ ಏನ್ ಮಾಡ್ತಾನ, ಈ ರಾಹುಲ್ನಿಗೆ ಮತ್ತ ದುಡ್ಡು ಕೊಟ್ಟ ಕೆಲಸ ಮಾಡಕ್ ಅನ್ಸ್ತಾನ. 2 ರೂಪಾಯಿ ತುಂಬ್ಕೊಂಬರ್ತಿದ್ದಲ್ಪ ನೀನು, ಹೋಗಿ ಎಲ್ಲಿ ಮಟ ನಿನಗೆ ನಾನು 1 ರೂಪಾಯಿ ಕೊಡ್ತೇನೆ, 8 ಅಣೆ ಕೊಡ್ತೀನಿ, 1 ಬಿಂದಿಗೆಯನ್ನು ತುಂಬಿ ಕೊಟ್ರ, ಜನರಿಗೆ ಸರಿಯಾಗಿ ಪಾಳೆ ಹಚ್ಚಿಸ್ ಕೆಲಸ 1 ಬಿಂದಿಗೆಯನ್ನು ತುಂಬಿ ಕೊಟ್ರ 1 ರೂಪಾಯಿ ಕೊಡ್ತೀನಿ ಅಂತಂದ. ಇವಾಗ ಇಬ್ರು ಆಳುಗಳಿದ್ರ, ಅದ್ರೊಳಗ ಒಬ್ರ ಏನಾದ್ರು ಓನರ್ ಆದ್ರ, ಒಬ್ರು ಇನ್ನ ಆಳಾಗೆ ಉಳಿಯಕ್ ಕಾರಣ ಏನಂತಂದ್ರ ಅವರು ಸಬ್ವೇಯನ್ನ ಹುಡುಕ್ಲಿಲ್ಲ. ಇವರು ರಾಹುಲ್ ಅನ್ನುವಂಥವ್ರು ಸಬ್ವೇಯನ್ನ ಹುಡುಕ್ಲಿಲ್ಲ. ಈಗ ಹೆಂಗ್ ಬಂತ ಜೀವನ ಅದೇ ರೀತಿಯಾಗಿ ಮಾಡ್ಕೊಂತ ಹೋಗ್ರಿ ನಾವು, ಬೇರೆ ಏನ್ ಬೇಡ. ಈಗ ಕೈ ಕಸುಬು ಯಾವ ರೀತಿ ಇದೆ ಅದಕ್ಕೆ ಕೈ ಕಸುಬನ್ನ ಮಾಡ್ಕೊಂತ ಹೋಗ್ರಿ ನಾವು ಅಂತಂದ ರಾಜ ಅನ್ನುವಂಥವ ತನ್ನ ತಲೆಯನ್ನು ಓಡಿಸ್ಬಿಟ್ಟ, ಏನೋ ಒಂದು ಮಾಡ್ದ, ಪೈಪ್ಲೈನ್ ಹಾಕ್ದ, ಮಾಲೀಕನಾದ. ರಾಹುಲ್ ಏನು ಮಾಡ್ಲಿಲ್ಲ, ಅದೇ ರಾಜನ ಕಡೆ ಕೆಲ್ಸಕ್ಕೆ ಹೋಗೋದಾಯ್ತ, ಏನಾಗುಳ್ದ, ಹಾಳಾಗುಳ್ದ. ಈ ಒಂದು ಕಥೆಯ ಉದ್ದೇಶ ಏನಂತಂದ್ರ, ಶೇರ್ ಮಾರ್ಕೆಟ್ ಅನ್ನೋದು ಕೂಡ ಇದೇ ರೀತಿಯಾಗಿರ್ತೈತಿ. ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಓದಿಲ್ಲ ಅಂತಂದ್ರ, ಅದ್ರ ಬಗ್ಗೆ ತಿಳ್ಕೊಲಿಲ್ಲ ಅಂತಂದ್ರ ಶೇರ್ ಮಾರ್ಕೆಟ್ ಕೂಡ ನಮ್ಗೆ ಗ್ಯಾಂಬ್ಲಿಂಗ್ ಗತಿನ ಅನ್ಸುತ್ತ. ಯಾಕಂತಂದ್ರ ನಾವು ಹುಟ್ಟಿದ್ವಿ ಅಂತಂತಂದ್ರ, ಹುಟ್ಟಿಂದ ನರ್ಸರಿ ಹೋದ್ವಿ, ಆಮೇಲೆ ಕಾನ್ವೆಂಟ್ ಹೋದ್ವಿ, ಆಮೇಲೆ ಕಾಲೇಜ್ ಹೋದ್ವಿ, ಡಿಗ್ರಿ ಹೋದ್ವಿ, ಇಷ್ಟೆಲ್ಲ ಮುಗಿಸ್ಕೊಂಡು ಒಟ್ಟ 15 ವರ್ಷಗಳವರೆಗೂ ಶಾಲೆ ಕಲ್ತ್ಕಾಸ್ ನಾವು ಗ್ರಾಜುಯೇಟ್ ಹಾಕೇವಿ. ಅದಾದ್ಮೇಲೆ ಜಾಬ್ ಸೇರ್ತೀವಿ. ಅಲ್ಲಿವರೆಗೂ ಕೂಡ ನಾವು ಹಾಕಿರ್ತೀವಲ್ಲ ಒಂದು ಬುನಾದಿ ಇರುತ್ತಲ್ಲ, ಈ ಒಂದು ಬುನಾದಿಯ ಮೇಲೆ ನಮ್ಮ ಒಂದು ಜಾಬ್ ಅನ್ನುವಂತ ಒಂದು ಬಿಲ್ಡಿಂಗ್ ಕಟ್ತೇವೆ ನಾವು. ಬುನಾದಿಯ ಮೇಲೆ ಈ ಬುನಾದಿನ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಜಾಬ್ ಅನ್ನುವಂತ ಬಿಲ್ಡಿಂಗ್ ಎಲ್ಲೇ ಸ್ಟ್ರಾಂಗ್ ಆಗ್ತೈತಿ. ಹೌದಾ? ಹಂಗಾಗಿ ನಾವು ಮೊದ್ಲಿಗೆ ಏನ್ ಮಾಡ್ಬೇಕೈತಿ, ಈ ಒಂದು ಶೇರ್ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ಒಂದು ಸರಿಯಾಗಿರುವಂತ ಒಂದು ಡೆಪ್ತ್ ಆಗಿರುವಂತ ಒಂದು ನಾಲೆಜ್ ಅನ್ನ ತಗೋಕಾಕೈತಿ. ಯಾರು ಕೂಡ ಅಷ್ಟೊಂದು ಎಷ್ಟೇ ಶಾಣೆ ಅದನಪ್ಪ ಅವ, ಎಷ್ಟೋ ಡೆಪ್ತ್ ಆಗಿ ನಾಲೆಜ್ ತಗೋಣನಪ್ಪ ಅಂತಂದ್ರೂ ಕೂಡ ಅವನು ಪ್ರತಿಯೊಂದು ದಿನಾನು ಪ್ರತಿಯೊಂದು ಕ್ಷಣನೂ ಕೂಡ ಕಲಿಬೇಕಾಗ್ತೈತಿ. ಪ್ರತಿಯೊಂದು ದಿನಾನು ಹೊಸದು ಸಿಗ್ತಾ ಬರ್ತೈತಿ. ಹೆಂಗೆಲ್ಲ ಹೊಸ ಸಿಗ್ತಾ ಬರುತ್ತೆ ಹಂಗೆಲ್ಲ ಅದನ್ನ ನಾವು ಅಬ್ಸರ್ವ್ ಮಾಡ್ಕೊಂತ ಹೋಗ್ಬೇಕು.
ಮಾಡ್ಕೋಬೇಕಾಗ್ತೈತಿ. ಸ್ಪಂಜ್ ಇದ್ದಂಗ, ಈ ಒಂದು ಸ್ಪಂಜನ್ನ ನೀರೊಳಗೆ ಹಾಕಿ ನಾವು ಹೆಂಗ್ ತೆಗೆದುಕೊಳ್ಳೆ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ಲ, ಆ ರೀತಿಯಾಗಿ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗ್ತೈತಿ. ಅದೇ ರೀತಿಯಾಗಿ ಮಾರುಕಟ್ಟೆನೂ ಕೂಡ ಅಲ್ಲಿ ಬೆಳೆದಿರುವಂತ ಒಂದು ಹೊಲದೊಳಗೆ ಬೆಳೆದಿರುವಂತ ಒಂದು ಕ್ರಾಪ್ ಇರುತ್ತಲ್ಲ, ಫಸಲು, ಆ ಫಸಲನ್ನು ತಗೊಂಬಂದ ಮಾರುಕಟ್ಟೆ ಒಳಗೆ ಇಟ್ಟಿರ್ತಾರ. ಹಂಗಂತಂದ್ರ ಇದೊಂದು ರೀತಿ ಹೊಸದಾಗಿರೋ ಏನು ಹೇಳ್ತಾರ ಅಂತ ಅನಿಸ್ತಿರ್ಬೋದು ನಿಮ್ಗೆ. ಯಾಕಂತಂದ್ರ ಇದನ್ನ ನಾನು ಇಮ್ಯಾಜಿನೇಷನ್ ಇಂದ ಕ್ರಿಯೇಟ್ ಮಾಡಿರುವಂತ ಒಂದು ಪಾಯಿಂಟ್ಸ್. ಇದ್ರೊಳಗೆ ಏನಾಗ್ತೈತಪ್ಪ ಅಂತಂದ್ರ, ಒಂದು ಮಾರ್ಕೆಟ್ನೊಳಗೆ ಆಲ್ರೆಡಿ ಇರ್ತೈತೆ ಒಂದು ಕಂಪ್ನಿ. ಆ ಇರುವಂತ ಒಂದು ಕಂಪನಿ ತನಗೆ ಹೆಚ್ಚಿಗೆ ದುಡ್ಡು ಬೇಕಾಗಿರ್ತೈತಿ. ಈಗ ನಂದ ಒಂದು ಕಂಪ್ನಿ ಐತೆ ಅನ್ಕೋರಿ, ನನ್ನ ಹೆಸರು ಏನಾದ್ರು ಒಂದು ಕಮೆಂಟ್ ಮಾಡ್ರಿ, ರಾಜಾ ಅಂತ ಅನ್ಕೋರಿ ನನ್ನ ಹೆಸರು ಇವಾಗ ಅನ್ಕೋರಿ. ಈಗ ನನ್ನ ಒಂದು ಕಂಪ್ನಿಯನ್ನ ನಾನು ರೆಡಿ ಮಾಡೀನಿ. ಈ ಒಂದು ಕಂಪ್ನಿ ಒಳಗೆ ನಾನು ಬಿಸ್ಕೆಟ್ಸ್ ಎಲ್ಲ ಸೆಲ್ ಮಾಡ್ತೀನಿ. ಬಿಸ್ಕೆಟ್ಸ್ ಎಲ್ಲ ಸೆಲ್ ಮಸ್ತ್ ಸೆಲ್ ಆಗೋದ್ರಿಂದ ನನಗೆ ಏನಾಗತ್ತೆ, ನನ್ನ ಒಂದು ಕಂಪ್ನಿಯನ್ನ ನಾನು ದೊಡ್ಡದು ಮಾಡ್ಬೇಕಾಗೈತೆ. ನಾ ಈಗ ದೊಡ್ಡದು ಮಾಡ್ಬೇಕಪ್ಪ ಅಂತಂದ್ರೆ ನನ್ನ ಕಡೆ ದುಡ್ಡು ಕಮ್ಮಿ ಐತಿ. ದುಡ್ಡು ಕಮ್ಮಿ ಇದ್ದವಾಗ ನಂದು ಒಂದು 5-6 ವರ್ಷ ಆದಿವ ಮಸ್ತ್ ಕಂಪ್ನಿ ನಡೆಯತಿ. ಈಗ ಪ್ರಾಫಿಟೇಬಲ್ ಕಂಪ್ನಿ ಐತೆ ನಂದ. ಪ್ರಾಫಿಟೇಬಲ್ ಕಂಪ್ನಿ ಇರೋದ್ರಿಂದ ನಾ ಏನ್ ಮಾಡ್ತೇನೆ, ಸೆಬಿ ಕಡೆ ಹೋಗ್ತೇನೆ. ಸೆಬಿ ಕಡೆ ಹೋಗ್ಬಿಟ್ಟು ನಾನು ಇದನ್ನ ಲಿಸ್ಟೆಡ್ ಮಾಡ್ಬೇಕಂತದೇನೆ NSE ಅಥವಾ BSE ಒಳಗ. ಏನೆಲ್ಲ ಪ್ರಾಫಿಟೇಬಲ್ ಕ್ರೈಟೀರಿಯಾಸ್ ಇರುತ್ತಲ್ಲ, ಆ ಒಂದು ಕ್ರೈಟೀರಿಯಾಸ್ ಎಲ್ಲ ನನ್ನ ಕಡೆ ಕ್ಲಿಯರ್ ಆಗಿರ್ತೈತಿ. ಅವಾಗ ನಾ ಏನ್ ಮಾಡ್ತೀನಿ, IPO ಅನ್ನ ಬಿಡುಗಡೆ ಮಾಡ್ತೀನಿ. IPO ಅಂತಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತಂದ. ಈ ಒಂದು IPO ಒಳಗ ಬೆಳೆದ್ ನಿಂತಿರುವಂತ ಒಂದು ಗಿಡವನ್ನ ನಾವು ಕಟ್ ಮಾಡ್ಕೊಂಡ್ಬಿಟ್ಟ ಮಾರ್ಕೆಟಿಗೆ ತಗೊಂಬರಾಕಂತಂದ ಹಚ್ಚಿರ್ತೇವೆ. ದಲ್ಲಾಳಿ ಕಡೆ ಹೋದಂಗ ನಾವ್ ಇವಾಗ ದಲ್ಲಾಳಿ ಕಡೆ ಹೋದಂಗ ಇಲ್ಲಿ ದಲ್ಲಾಳಿ ಏನ್ ಮಾಡ್ತಾನಪ್ಪ ಅಂತಂದ್ರ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅನ್ನು ಬಿಡ್ತಾರ. IPO ಅನ್ನು ಬಿಡ್ತಾರ ಮಾರುಕಟ್ಟೆ ಒಳಗೆ. ನಾವೇನ್ ಮಾಡ್ತೀವಿ ಅಂತಂದ್ರ ಒಂದಿಷ್ಟು ಲಾಟ್ಗಳು ಇಷ್ಟ, ಒಂದು 100 ಶೇರ್ಗಳು ನಂಗೆ ಬೇಕು, 500 ಶೇರ್ಗಳು ನಂಗೆ ಬೇಕು, 200 ಶೇರ್ಗಳು ನಂಗೆ ಬೇಕು ಅಂತಂದ ಹಲವಾರು ಜನರು ತಮ್ಮ ಕಡೆ ಇರುವಂತ ಒಂದು ದುಡ್ಡನ್ನ ಬಿಡ್ ಮಾಡಕ್ ಚಾಲೂ ಮಾಡ್ತಾರೆ. ಆ ಒಂದು IPO ಒಳಗ ಬೈ ಮಾಡೋದಕ್ಕೋಸ್ಕರ ಬಿಡ್ ಮಾಡಕ್ ಚಾಲೂ ಮಾಡ್ತಾರ. ಯಾವಾಗ IPO ಡೇಟ್ ಎಂಡ್ ಆಗುತ್ತಲ್ಲ, ಆವಾಗ ಏನಾಗ್ತೈತಿ, ಜನರಿಗೆ ಶೇರ್ಗಳನ್ನ ಕೊಡಕ್ ಚಾಲೂ ಮಾಡ್ತಾರೆ. ಈಗ ಈ ಶೇರ್ಗಳು IPO ಆಗಕ್ ಕಾರಣ ಏನಂತಂದ್ರೆ, ನಾ ರಾಜಾ ಅನ್ನುವಂತವ ಏನ್ ಮಾಡ್ತೀನಿ, ನನ್ನ ಕಂಪ್ನಿಯನ್ನ ನಾ ದೊಡ್ಡ ಮಾಡ್ಬೇಕಾಗಿತ್ತು. ಈಗ ಹಂಗಾಗಿ ನಾನು IPO ಅನ್ನ ತಗೊಂಡ್ಬಂದಿರ್ತೇನೆ. ಜನರ ಕಡೆಯಿಂದ ದುಡ್ಡನ್ನ ರೈಸ್ ಮಾಡೋದಕ್ಕೋಸ್ಕರ ನಾನು ತಗೊಂಡ್ಬಂದಿರ್ತೇನೆ, ದುಡ್ಡನ್ನ ಕೇಳೋದಕ್ಕೋಸ್ಕರ. ಈಗ ಡೈರೆಕ್ಟ್ ಆಗಿ ನಾ ಬಂದೆಪ್ಪ, ಒಂದು ಕಂಪ್ನಿ ಐತಿ, ನಾನು ನನ್ನ ಕಂಪ್ನಿಯನ್ನ ಇನ್ನೊಂದ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೇಕಂತಿದೀನಿ, ಹಂಗಾಗಿ ಇದೊಂದು ಸ್ವಲ್ಪ ದುಡ್ಡು ಬೇಕಾಗೈತಿ, ಕೊಡ್ರಿ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಗೆ ಬಂದು ಕೇಳಿದ್ರೆ ಏನ್ ಕೊಡ್ತೀರಿ, ನೀವು ಕೊಡಂಗಲ್ಲ. ಹಂಗಾಗಿ ನಾ ಏನ್ ಮಾಡ್ತೀನಿ, ಮಾರ್ಕೆಟ್ ಒಳಗ NSE ಮತ್ತು BSE ಕಡೆ ಹೋಗ್ತೀನಿ. ಅಲ್ಲಿಂದ ನನ್ನ ಒಂದು IPO ಅನ್ನ ನಾನು ಪಬ್ಲಿಷ್ ಮಾಡ್ತೀನಿ. ಆ ಒಂದು IPO ಅನ್ನು ಪಬ್ಲಿಷ್ ಮಾಡಿದವಾಗ ನಿಮ್ ಕಡೆ ಒಂದು ಸೆಕ್ಯೂರಿಟಿ ಅನ್ನೋದು ಇರ್ತೈತಿ. ಈಗ ನೀವು ಬೈ ಮಾಡಿದ್ರಪ್ಪ ಅಂತಂದ್ರೆ ನನ್ನ ಒಂದು IPO ಅನ್ನ, ನಿಮ್ ಕಡೆ ಒಂದು ಸೆಕ್ಯೂರಿಟಿ ಅನ್ನೋದು ಇರ್ತೈತಿ. ಆ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟ ಶೇರ್ಗಳನ್ನ ಕೊಡ್ತೇನೆ ನಿಮ್ಗೆ. ಆ ರೀತಿಯಾಗಿ ಶೇರ್ಗಳನ್ನ ತಗೊಂಡ್ಬಿಟ್ಟು ನೀವು ಏನ್ ಮಾಡ್ತೀರಿ, ನನ್ನ ಒಂದು ಕಂಪ್ನಿಗೆ, ರಾಜಾ ಅನ್ನೋ ಒಂದು ಕಂಪ್ನಿಗೆ ನೀವು ಓನರ್ಗಳಾಗ್ತೀರಿ, ಶಾರ್ಟ್ ಟರ್ಮ್ ಓನರ್ಗಳು. ಇವಾಗ ನೀವು ಬೈ ಮಾಡಿದ್ರಪ್ಪ ಅಂತಂದ್ರ, ಯಾವ್ದೊಂದು ಶೇರ್ ಅನ್ನ ಬೈ ಮಾಡಿದ್ರಿ ಅಂತಂದ್ರ, ಆ ಒಂದು ಶೇರ್ ಅನ್ನ ಬೈ ಮಾಡಿದವಾಗ ನಿಮ್ಗೆ ಓನರ್ಶಿಪ್ ಸಿಗ್ತೈತಿ. ಅದೇ ರೀತಿಯಾಗಿ ಏನಾದ್ರು ನಾನು ಬೋನಸ್ಗಳನ್ನ ಕೊಟ್ಟರೆ ಬೋನಸ್ ಸಿಗ್ತೈತಿ, ಡಿವಿಡೆಂಡ್ ಕೊಟ್ಟರೆ ಡಿವಿಡೆಂಡ್ ಸಿಗ್ತೈತಿ. ಆಮೇಲೆ ಏನಾದ್ರು ವೋಟಿಂಗ್ಸ್ ಇದ್ರು ವೋಟಿಂಗ್ಸ್ ಪವರ್ ಸಿಗ್ತೈತಿ. ಒಟ್ಟ ಓವರ್ ಆಲ್ ನೀವು ಒಂದೇ ಒಂದು ಶೇರ್ ಅನ್ನು ಕೂಡ ಬೈ ಮಾಡಿದ್ರು ಕೂಡ ನೀವು ನನ್ನ ಒಂದು ಕಂಪನಿಯ ಓನರ್ ಇದ್ದಂಗೆ, ನೀವು ಒಂದ್ ರೀತಿ ಓನರ್ ಇದ್ದಂಗೆ. ಒಂದ್ ಶೇರ್ ಬೈ ಮಾಡಿದ್ರು ಕೂಡ ನೀವು ಓನರ್ ಇದ್ದಂಗ. ಇದ್ರೊಳಗೆ ನೀವು ಪೂರ್ತಿ ಕಂಪ್ನಿಯನ್ನ ನೀವು ಬೈ ಮಾಡ್ಲಿಲ್ಲ ನಂದ, ಬಟ್ ಒಂದ್ ಶೇರ್ ಅನ್ನ ಬೈ ಮಾಡಿದ್ರಿ. ಒಂದು ಶೇರ್ ಅನ್ನು ಬೈ ಮಾಡಿದ್ರು ಕೂಡ ನೀವು ನನ್ನ ಒಂದು ಕಂಪ್ನಿಯ ಓನರ್ ಇದ್ದಂಗ. ಒಂದು ಶೇರಿನ ಓನರ್ ನೀವು. 1,00,000 ಶೇರ್ಗಳನ್ನ ಬಿಟ್ಟಿರ್ತೇನೆ. ಆ 1,00,000 ಶೇರ್ಗಳಲ್ಲಿ ಒಂದು ಶೇರಿನ ಓನರ್ ನೀವು ಇರ್ತೀರಿ. ಅಂದ್ರೆ ನನ್ನ ಒಂದು ಕಂಪ್ನಿಯ ಒಂದು ಪಾರ್ಟ್ನರ್ ಇದ್ದಂಗೆ ನೀವು. ಇದಕ್ಕ ಶೇರ್ ಮಾರುಕಟ್ಟೆ ಅಂತಾರ. ಈಗ ಆ ಒಂದು ಕಂಪ್ನಿಯನ್ನ ನೀವು ಮಾಡ್ಬೇಕಪ್ಪ, ನೀವ ಒಂದು ಈ ಬಿಸ್ಕೆಟ್ ಕಂಪ್ನಿ ನಂದಿತ್ತು, ಆ ಒಂದು ಬಿಸ್ಕೆಟ್ ಕಂಪ್ನಿಯನ್ನ ನೀವು ಮಾಡ್ಬೇಕಂತಂದ್ರ ಸಿಕ್ಕಾಪಟ್ಟೆ ದುಡ್ಡುಗಳು ಬೇಕಾಗ್ತಾವ. ಆದ್ರ ಶೇರ್ ಮಾರುಕಟ್ಟೆ ಒಳಗ 10 ರೂಪಾಯಿ ಒಳಗೂ ಕೂಡ ನೀವು ಒಂದು ಶೇರ್ ಅನ್ನು ತಗೋಬಹುದು, 100 ರೂಪಾಯಿ ಒಳಗೂ ಕೂಡ ಒಂದು ಶೇರ್ ಅನ್ನು ತಗೋಬಹುದು. ಇದಕ್ಕ ಶೇರ್ ಮಾರುಕಟ್ಟೆ ಅಂತಾರ. ಈಗ ಶೇರ್ ಮಾರುಕಟ್ಟೆಯನ್ನ ಒಳಗ ಯಾವ ರೀತಿಯಾಗಿ ನಾವು ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು ಅನ್ನೋದು ತಿಳ್ಕೊಳ್ಳೋಣ. ಈಗ ಶೇರ್ ಮಾರುಕಟ್ಟೆಯನ್ನ ನೋಡಿದಾದ್ರೆ ನಾವು ಶೇರ್ ಮಾರುಕಟ್ಟೆ ಒಳಗ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಅದೇ ರೀತಿ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಮೊದಲಿಗೆ ಏಷ್ಯಾ ಒಳಗನ ಫಸ್ಟ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗ್ತೈತಿ, ಆಮೇಲೆ ಎಲ್ಲ ಸ್ಟಾಕ್ ಎಕ್ಸ್ಚೇಂಜ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾವ. ಈಗ ನಾವು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು NSE ಮತ್ತು BSE ಒಳಗೆ ನಾವು ಏನಾದ್ರು ಟ್ರೇಡ್ ಮಾಡ್ಬೇಕು ಅಥವಾ ಇನ್ವೆಸ್ಟ್ ಮಾಡ್ಬೇಕಪ್ಪ ಅಂತ ಮೊದಲಿಗೆ ಏನಾಗ್ತಿತ್ತು, ಎಲ್ಲ ಡಾಕ್ಯುಮೆಂಟ್ ಫಾರ್ಮ್ಯಾಟ್ನಾಗ ಇರ್ತಿತ್ತು. ಡಾಕ್ಯುಮೆಂಟ್ ಫಾರ್ಮ್ಯಾಟ್ನಾಗ ಇದ್ದಿದ್ದಕ್ಕೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಕಿತ್ತ. ಒಂದೊಂದ್ಸಾರಿ ಸೆಲ್ ಮಾಡಕ್ ಆಗ್ತಿದ್ಲ, ಒಂದ್ಸಾರಿ ಬೈ ಮಾಡಕ್ ಆಗ್ತಿದ್ಲ. ಆದ್ರೆ ಇವಾಗೆಲ್ಲ ಡಿಮ್ಯಾಟ್ ಅಕೌಂಟ್ ಅಂತ ಅಂದ್ಬಿಟ್ಟು ಒಂದು ಅಕೌಂಟ್ ಬರುತ್ತೆ. ಈ ಒಂದು ಅಕೌಂಟ್ ಅನ್ನ ಹಲವಾರು ಬ್ರೋಕರ್ಗಳು ಅದಾರ. ಯಾವ ಬ್ರೋಕರ್ ಬೇಕಲ್ಲ ಆ ಬ್ರೋಕರ್ ಒಳಗೆ ನೀವು ಮಾಡ್ಕೋಬಹುದು. ಬೇಕಂದ್ರೆ ನಂದು ಬ್ರೋಕರ್ ಇಂದ ನಾ ಯಾವ ಬ್ರೋಕರ್ ಯೂಸ್ ಮಾಡತ್ತಲ್ಲ ಅದನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಂತ ಲಾಗಿನ್ ಮಾಡ್ಕೊರಿ, ರಿಜಿಸ್ಟರ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕಾರೆ ಯಾವ್ದಂತ ಹೆಸರು ಹೇಳಂಗಿಲ್ಲ, ತೆಳಗ ನೋಡ್ರಿ.
ಆ ರೀತಿಯಾಗಿ ನಡೆದಿರ್ತೈತಿ. ಈಗ ಡಿಮ್ಯಾಟ್ ಅಕೌಂಟ್ ಇತ್ತಪ್ಪ ಅಂತಂದ್ರ ನೀವು ಶೇರ್ ಮಾರುಕಟ್ಟೆ ಒಳಗ ಶೇರ್ಗಳನ್ನ ಬೈ ಮಾಡಬಹುದು ಮತ್ತು ಸೆಲ್ ಮಾಡಬಹುದು. ಗೊತ್ತಾಯ್ತಾ? ಶೇರ್ಗಳನ್ನ ಈಗ ನನ್ನ ಕಂಪ್ನಿಯನ್ನ ಶೇರ್ ಅನ್ನ ನೀವು ತಗೋಬೇಕಂತಂದ್ರ ಹೋಗಿ ಸರ್ಚ್ ಮಾಡಿದ್ರೆ ಸಿಗಂಗಿಲ್ಲ ಶೇರ್ ಮಾರ್ಕೆಟ್ ಒಳಗ. ಕಂಪ್ನಿ ಇಲ್ಲ, ನಾ ಹಂಗ ಎಕ್ಸಾಂಪಲ್ ಕೊಡತೀನಿ. ಬೈ ಮಾಡ್ಬೇಕಂತಂದ್ರ ನಿಮ್ ಕಡೆ ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಇರ್ಬೇಕು. ಈಗ ಬ್ಯಾಂಕ್ ಒಳಗೆ ಹೆಂಗ್ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಅದ್ರೊಳಗೆ ದುಡ್ಡು ಇಡಕಂತಂದ ಅದೇ ರೀತಿಯಾಗಿ ಡಿಮ್ಯಾಟ್ ಅಕೌಂಟ್ ಅಂತ ಬೇಕಾ. ಆ ಒಂದು ಡಿಮ್ಯಾಟ್ ಅಕೌಂಟ್ ಒಳಗ ನಿಮ್ಮ ಒಂದು ಶೇರ್ಗಳು ಇರ್ತಾವ. ಆ ಶೇರ್ಗಳು ದುಡ್ಡು ಇದ್ದಂಗೆ ಇರ್ತಾವ. ದುಡ್ಡು ಹೆಂಗ್ ಇಟ್ಟಿರ್ತಾವಲ್ಲ ಆ ರೀತಿಯಾಗಿ ಇರ್ತಾವ. ನಾ ಯಾರಿಗೂ ಕೂಡ ಇದನ್ನ ನನಗೋಸ್ಕರ ಅಂತ ನಾ ಮಾಡ್ಕೊಳತ್ತೀನಿ ವಿಡಿಯೋನ. ಏನಾದ್ರೂ ಇಷ್ಟ ಆದ್ರ ಕಮೆಂಟ್, ಸಬ್ಸ್ಕ್ರೈಬ್, ಲೈಕ್ ಮಾಡ್ಬೇಕನ್ಸರ್ ಮಾಡ್ರಿ. ಈಗ ನೆಕ್ಸ್ಟ್ ನೋಡೋಣ ಅಂತ. ಫಸ್ಟ್ ಶೇರ್ ಅನ್ನ ಬೈ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಡಿಮ್ಯಾಟ್ ಅಕೌಂಟ್ ಅಂತ ಮಾಡ್ಕೋಬೇಕಾಗುತ್ತೆ. ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಒಂದು ಕಂಪ್ನಿ ಶೇರ್ ಬೇಕಲ್ಲ ಆ ಕಂಪ್ನಿ ಶೇರ್ ಅನ್ನ ಬೈ ಮಾಡ್ಕೋಬಹುದು. ನಿಮ್ಗೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ರಿ ಅಂತಂದು ಕಮೆಂಟ್ ಮಾಡ್ರಿ. ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನಾನು ಲೈವ್ ಮಾರ್ಕೆಟ್ ಒಳಗನ ಯಾವ ರೀತಿಯಾಗಿ ಶೇರ್ಸ್ ಅನ್ನ ಬೈ ಮಾಡ್ಬೇಕು ಸೆಲ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾನಂತ. ಶೇರ್ ಮಾರುಕಟ್ಟೆ ಒಳಗಿರುವಂತಹ ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಒಂದು ಪ್ರಾಮುಖ್ಯತೆಯನ್ನ ಪಡೆದಿರುವಂತಹ ಒಂದು ವಿಷಯ ಏನಂತಂದ್ರೆ ರಿಸ್ಕ್ ಟು ರಿವಾರ್ಡ್ ಅಂತಂದ. ರಿಸ್ಕ್ ಟು ರಿವಾರ್ಡ್ ಈ ಒಂದು ವರ್ಡ್ ಅನ್ನ ಯಾಕೆ ಹೇಳತ್ತೇನಪ್ಪ ಅಂತಂದ್ರ ನಿಮ್ಗೆ ಎಷ್ಟು ರಿಸ್ಕ್ ಇರುತ್ತಲ್ಲ ಆದ್ರೆ 2 ಪಟ್ಟು ರಿವಾರ್ಡ್ ಇರ್ಬೇಕು. ರಿವಾರ್ಡ್ ಅಂದ್ರೆ ರಿಟರ್ನ್ಸ್ ಇರ್ಬೇಕು. ರಿಟರ್ನ್ಸ್ ಇಲ್ಲಪ್ಪ ನೀವು ಹಂಗ ಹಾಕಿದ್ರೆ ದುಡ್ಡನ್ನ ಈಗ ಲಾಂಗ್ ಟರ್ಮ್ ಮಾಡೋದಿದ್ರಪ್ಪ ಅಂದ್ರೆ ಯಾವುದೇ ರೀತಿಯಾಗಿರುವಂತ ಒಂದು ಪ್ರಾಬ್ಲಮ್ ಆಗಿರಲಿಲ್ಲ. 10 ವರ್ಷ 15 ವರ್ಷ 20 ವರ್ಷ ಈ ರೀತಿಯಾಗಿ ನೀವು ಸಮಯವನ್ನ ಮಾರುಕಟ್ಟೆಗೆ ಕೊಡತ್ತಿದ್ರಿ, ನಿಮ್ಮ ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡತ್ತಿದ್ರಿಪ್ಪ ಅಂತಂದ್ರ ನಿಮ್ಗೆ ಯಾವುದೇ ರೀತಿಯಾಗಿರುವಂತ ಒಂದು ಸಣ್ಣ ಪ್ರಮಾಣದ ಸಮಸ್ಯೆಗಳು ಕೂಡ ಆಗುದಿಲ್ಲ. ಯಾಕಂತಂದ್ರ ಮಾರುಕಟ್ಟೆಯ ಪ್ರೈಸ್ ದಿನ ನೋಡಿರ್ಬೋದು ನೀವು ಯಾವ ರೀತಿಯಾಗಿ ಪ್ರೈಸ್ಗಳು ಹೆಚ್ಚಾಗ್ತಾ ಹೋಗೈತಿ. ಯಾವುದೇ ಕಾರಣಕ್ಕೂ ಬೆಳೆದಂತೂ ಸಾಧ್ಯ ಇಲ್ಲ. ಯಾವ್ದಾದ್ರು ಕಂಜಿ ಪಿಂಜಿ ಕಂಪ್ನಿ ಇದ್ದು ಅಂತಂದ್ರೆ ಮತ್ತೆ ಆ ರೀತಿ ಪ್ರಾಬ್ಲಮ್ ಆಗ್ಬೋದು. ಒಳ್ಳೆ ಕಂಪ್ನಿ ಒಳಗ ನೀವು ಬೈ ಮಾಡಿದ್ರಿ ಸೆಲ್ ಮಾಡಿದ್ರಿ ಅಂತಂತ ಆ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಲಾಂಗ್ ಟರ್ಮ್ ನೇ ಮಾಡತ್ತಿದ್ರಿ ಅಂತ ಸೆಲ್ ಮಾಡೋಕ್ಕಿಂತ ಬೈ ಮಾಡೋದು ಬಹಳ ಒಳ್ಳೇದು ಇರ್ತೈತಿ. ಅದೇ ರೀತಿಯಾಗಿ ನಾ ಯಾರಿಗೂ ಕೂಡ ರೆಕಮೆಂಡ್ ಮಾಡತ್ತಿಲ್ಲ. ನೀವೇನಾದ್ರೂ ಬೈ ಸೆಲ್ ಮಾಡ್ಬೇಕಂತ ನಿಮ್ ಕಡೆ ಇರುವಂತ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಅನ್ನ ಕೇಳ್ರಿ. ಅದೇ ರೀತಿಯಾಗಿ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಗಳು ಇದ್ರಂತಂದ್ರೆ ಇನ್ನೂ ಒಳ್ಳೇದು. ಆಮೇಲೆ ಲಾಂಗ್ ಟರ್ಮ್ ಇಡೋದ್ರಿಂದ ಏನು ಒಂದು ಪ್ರಾಫಿಟ್ ಆಗ್ತೈತಿ ಅಂತಂದ್ರೆ ಕಂಪೌಂಡಿಂಗ್ ಎಬಿಲಿಟಿ ಜಾಸ್ತಿ ಆಗ್ತೈತಿ. ಸಿಪ್ ಮಾಡೋದ್ರಿಂದನೂ ಕಂಪೌಂಡಿಂಗ್ ಎಬಿಲಿಟಿ ಜಾಸ್ತಿ ಆಗ್ತೈತಿ. ಸಿಪ್ ಮಾಡ್ಬೇಕಂತಂದ್ರೆ ಹೆಂಗ್ ಮಾಡ್ಬೇಕಂತಂದ್ಬಿಟ್ಟು ಕೂಡ ಹೇಳ್ಕೊಡ್ತೇನೆ ನಿಮಗೆ. ಬೇಕಾದ್ರೆ ಅದು ಕೂಡ ಬೇಕಂತಂದ್ರೆ ಕಮೆಂಟ್ ಮಾಡಿ. ಇದು ಮೊದಲನೇ ವಿಡಿಯೋ ಒಂದು ಶೇರ್ ಮಾರ್ಕೆಟ್ ಮೇಲೆ. ಯಾಕಂತಂದ್ರೆ ನಾನು ಶೇರ್ ಮಾರ್ಕೆಟ್ ಮೇಲೆ ಯಾವ ರೀತಿ ವಿಡಿಯೋಗಳನ್ನ ಮಾಡ್ತಿರ್ಲಿಲ್ಲ. ನಾ ಹಿಂದಿನ ವಿಡಿಯೋ ಒಳಗೆ ಒಂದು ಶೇರ್ ಮಾರ್ಕೆಟ್ ನಾಗ ಟ್ರೇಡಿಂಗ್ ಎಲ್ಲ ಮಾಡ್ತೀನಿ ಅಂತಂದು ಹೇಳಿದೆ. ಹಂಗಾಗಿ ಬಹಳ ಜನ ಕೇಳಾತಿದ್ರು ಹೆಂಗ್ ಮಾಡ್ತಿ ಏನ್ ಮಾಡ್ತಿ ಎಲ್ಲ ನನಗೂ ಕಳ್ಸ್ಕೊಡ ಅಂತಂತಂದು. ಒಬ್ಬೊಬ್ಬರಿಗೆ ಹೇಳೋದು ಅಷ್ಟೊಂದು ಸರಿ ಅನಿಸ್ಲಿಲ್ಲ. ಹಂಗಾಗಿ ವಿಡಿಯೋ ಮಾಡಿ ಹಾಕಿದ್ರ ಅಂತಂದ್ಬಿಟ್ಟು ವಿಡಿಯೋ ಮಾಡಿ ತೋರ್ಸಾತೆ ನಿಮ್ಗೆ. ನೋಡ್ರಿ, ತಿಳ್ಕೊರಿ. ಗೊತ್ತಾದ್ರ ಚಂದಂಗೆ ಹೇಳ್ತೀರ ಅಂತ ಕಮೆಂಟ್ ಮಾಡ್ರಿ. ಅಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡ್ರಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಇನ್ನೊಂದು ಸ್ವಲ್ಪ ಚಂದಂಗ. ಶೇರ್ ಮಾರ್ಕೆಟ್ ಒಳಗೆ ನಾ ಎಂಟರ್ ಆದಾಗ ಮಾಡಿರುವಂತಹ ಕಾಮನ್ ಮಿಸ್ಟೇಕ್ಸ್, ಅದೇ ರೀತಿಯಾಗಿ ನೀವು ಮಾಡಬಾರ್ದಾಗಿರುವಂತಹ ಒಂದು ಕಾಮನ್ ಮಿಸ್ಟೇಕ್ಸ್ ಇವು. ಈ ಮಿಸ್ಟೇಕ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ. ಫಾಲೋವಿಂಗ್ ಟಿಪ್ಸ್ ಬ್ಲೈಂಡ್ಲಿ. ಯಾಕಂತಂದ್ರ ಯಾರದೇ ಕಾರಣಕ್ಕೂ ಯಾರ್ದು ಬೇರೆದವ್ರು ಏನಾದ್ರು ಏನು ಹೇಳಾರ ಅಂತಂದ್ರೆ ಅದನ್ನ ಕೇಳಬಾರ್ದು, ಬ್ಲೈಂಡ್ ಆಗಿ ಕೇಳಬಾರ್ದು. ನಾನು ಒಂದ್ಸರಿ ಆ ರೀತಿ ಕೇಳಿದ್ನಿ. ಏನಾಯ್ತಪ್ಪ ಅಂತಂದ್ರ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ನನಗೆ, ಯಾವ್ದೋ ಒಂದು ಶೇರ್ ಪ್ರೈಸು ಶೇರ್ ಪ್ರೈಸ್ ಅಲ್ಲ ನೆಫ್ಟಿ ಪ್ರೈಸ್ ಇವತ್ತು ಏರ್ತೈತಿ, ಪ್ರೈಸ್ ಮಸ್ತ್ ಮೂವ್ ಆಗ್ತೈತಿ ಇವತ್ತು ಅಂತಂದ್ರು. ನಾನು ಕೇಳಿ ಕ್ಯಾಸ ಸುಮ್ಮನೆ ಕಣ್ಣು ಮುಚ್ಚೆ ಒಂದು 5,000 ರೂಪಾಯಿ ಶೇರ್ ಬೈ ಮಾಡ್ಬಿಟ್ಟೆ. ನಾ ಕಾಮನ್ ಆಗಿ ಆ ಟೈಮ್ ಒಳಗೆ 5,000 ರೂಪಾಯಿ ಗಟ್ಲೆ ಟ್ರೇಡ್ ಮಾಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ದೆ, 1,000 ರೂಪಾಯಿನ ಯೂಸ್ ಮಾಡ್ಕೊಂಡ್ಬಿಟ್ಟ ಟ್ರೇಡ್ ಮಾಡ್ತಿದ್ದೆ. ಅವಾಗ ಕಲಿತಿದ್ನಲ್ಲ, ಹಂಗಾಗಿ 1,000 ರೂಪಾಯಿನ ಯೂಸ್ ಮಾಡ್ಕೊಂಡ್ಬಿಟ್ಟ. 1,000 1500 2 ಭಾಳ ಅಂದ್ರೆ ಮ್ಯಾಕ್ಸಿಮಮ್ ಅಂತಂದ್ರೆ 2,000 ರೂಪಾಯಿ ಮಾತ್ರ ನಾನು ಯೂಸ್ ಮಾಡ್ತಿದ್ದೆ ಆ ಸಮಯದೊಳಗೆ. ಅವ್ರು ಹೇಳಿದ್ರಪ್ಪ, ಅವರು ಒಂದು 3 ವರ್ಷ ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರ ಕಡೆ. ಹಂಗಾಗಿ ಅವ್ರು ಹೇಳಿದ್ ಕರಿಯರ್ ಬಿಡ್ಬಿಡ್ಪ ಅಂತ ಕೆಲಸ ನಾನು ಏನ್ ಮಾಡಿದೆ, 5,000 ರೂಪಾಯಿ 2,000 ರೂಪಾಯಿನ ಯೂಸ್ ಮಾಡಿ ಟ್ರೇಡ್ ಮಾಡ್ತಿದ್ದೆ. ಅವ್ರು ಹೇಳ್ಯಾರ ಅಂತಂದ್ರೆ ಇನ್ನೂ 3,000 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟೆ, 5,000 ರೂಪಾಯಿ ಹಾಕಿದೆ. ಏನಾತಂತಂದ್ರ ಅವ್ರು ಹೇಳಿದ್ರು ಮಾರ್ಕೆಟ್ನಾಗ ನ್ಯೂಸ್ ಬಂದೈತಿ, ಮಸ್ತ್ ಮಾರ್ಕೆಟ್ ಬೀಳ್ತೈತಿ, ಅಲ್ಲ ಮಸ್ತ್ ಮಾರ್ಕೆಟ್ ಏರ್ತೈತಿ ಅಂತಂದು ಅವ್ರು ಹೇಳಿದ್ರು. ನಾ ಬೈ ಮಾಡ್ಬಿಟ್ಟೆ. ಏನಾಗ್ಬೇಕು ಹೇಳ್ರಿ, ಅವತ್ತು ಮಾರ್ಕೆಟ್ ಅವತ್ತು ಎಕ್ಸ್ಪೈರಿ ಇತ್ತು. ಬೈ ಮಾಡಿದೆ ನಾ ಆಪ್ಷನ್ ಪ್ರೈಸ್ ಅನ್ನ 5,000 ರೂಪಾಯಿ ಆಪ್ಷನ್ಸ್ ಅನ್ನು ಬೈ ಮಾಡಿದೆ. ಬಿತ್ತು 1,000 ಬಿತ್ತು, 2,000 ಬಿತ್ತು. 2,000 ಬಿದ್ಕೊಳ್ಳಿ, ಅಯ್ಯೋ ನಂದು ಪೂರ್ತಿ ಓವರಾಲ್ ಕ್ಯಾಪಿಟಲ್ ಬಿತ್ತ ಅಂತಂದು ಅನ್ಕೊಂಡ ವೇಟ್ ಮಾಡಿದೆ. ನಾ ಯಾಕೆ ವೇಟ್ ಮಾಡಿದೆ, ಮ್ಯಾಗ್ ಬರ್ತಂತ ಹೇಳ್ಯಾರ ಅವ್ರು. ಬರ್ತದ ಏನ್ ಬೇಕಾದ ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಐತೆ ಹೊರಗಡೆ. ಮ್ಯಾಗ್ ಬರ್ತದ ಅಂದಾರು, ಮ್ಯಾಗ್ ಬರ್ತೈತಿ. ಯಾವುದೇ ಕಾರಣಕ್ಕೂ ತೆಗಿಯಂಗಿಲ್ಲ. ಎಕ್ಸ್ಪೈರಿ ಐತೆ ಅವತ್ತು ಗೊತ್ತಿರ್ಲಿಲ್ಲ ನಂಗೆ. ಎಕ್ಸ್ಪೈರಿ ಏನಾಗ್ತೈತೆ ಅಂತ ಮಾರ್ಕೆಟ್ನಾಗ ಏನಾಗ್ತೈತೆ ಎಕ್ಸ್ಪೈರಿ ಗೊತ್ತಿಲ್ಲ ನಂಗೆ. ಐ ಥಿಂಕ್ ನಿಮ್ಗೂ ಕೂಡ ಗೊತ್ತಿಲ್ಲ ಅನ್ಸುತ್ತೆ. ಇದ್ರೊಳಗೆ ವಿಡಿಯೋ ನೋಡೋದ್ರವ್ರಿಗೆ 90% ಆಫ್ ಜನರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಂತೀನಿ. ಗೊತ್ತಿದ್ರೆ ಎಕ್ಸ್ಪೈರಿ ಏನಂತಂದು ಕಮೆಂಟ್ ಮಾಡ್ರಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಂದು ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಎಕ್ಸ್ಪೈರಿ ಅಂದ್ರೆ ಹೆಂಗ್ ಮೂವ್ಮೆಂಟ್ ಆಗ್ತೈತಿ ಎಕ್ಸ್ಪೈರಿ ಅಂತಂದ್ಬಿಟ್ಟು ಹೇಳ್ತಾನೆ ನಿಮ್ಗೆ. ಎಕ್ಸ್ಪೈರಿ ಇತ್ತು, 2,000 ರೂಪಾಯಿ ಲಾಸ್ ಬಂದೈತಿ. ಇನ್ನ ಹೋಲ್ಡ್ ಇಟ್ಟೆ ನಾ. ಯಾಕಂತಂದ್ರೆ ಅವ್ರು ಹೇಳಿದ್ರು ನನಗೆ ಏನ್ ಬೇಕಾದ ಅಲ್ಲಿ ಮಾರ್ಕೆಟ್ನಾಗ
ಪ್ರೈಸ್ ಮ್ಯಾಕ್ ಹೋಗ್ತೈತಿ, ಪ್ರೈಸ್ ರೈಸ್ ಆಗಿ ಆಗ್ತೈತಿ ಅಂತಂದು 3,000 ಬಿತ್ತು. ಇನ್ನ ಕಾನ್ಫಿಡೆಂಟ್ ಐತಿ. ಯಾಕೆ ಅವ್ರ ಮ್ಯಾಗ ಕಾನ್ಫಿಡೆಂಟ್ ಐತಿ, ನನ್ನ ಮ್ಯಾಗ ಕಾನ್ಫಿಡೆಂಟ್ ಇಲ್ಲ ನಂಗೆ ಆ ಟೈಮಿಗೆ. ಅವ್ರ ಮ್ಯಾಗ ಕಾನ್ಫಿಡೆಂಟ್ ಐತಿ. ಅವ್ರು ನನಗಿಂತ ದೊಡ್ಡವರು, ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಐತೆ ಅದ್ರಾಗ ಮಾರ್ಕೆಟ್ನಾಗ. ಅವ್ರು ಹೇಳ್ಯಾರ ಅಂತ ಮಾರ್ಕೆಟ್ ಪ್ರೈಸ್ ಮ್ಯಾಗ ಹೋಗ್ತೈತೆ ಅಂತಂದು ವೇಟ್ ಮಾಡಿದೆ. 4,000 ಬಿತ್ತು. 4,000 ಬಿತ್ತು. ಹಾಕಿದ ರೊಕ್ಕ ವಾಪಸ್ ಬರ್ಲಿ, ಅವನು ₹1,000 ಜಾಸ್ತಿ ಬರ್ಲಿ ಮ್ಯಾಗ ಅಂತಂದ್ರೆ ವೇಟ್ ಮಾಡಿದೆ. 4,500 ಬಿತ್ತು. 5 ಬಿತ್ತು. ಹಾಕಿದ್ದೆಲ್ಲ ಹಾಕೊಂಡು ಹೋತು. ಯಾಕಂತಂದ್ರ ಟಿಪ್ಸ್ಗೆ ಇದಕ್ಕೆ ನನಗೆ ಗೊತ್ತಿತ್ತು. ಮಾರ್ಕೆಟ್ನ ನಾನು ಅನಾಲಿಸಿಸ್ ಮಾಡಿ ಹಾಕ್ತಿದ್ದೆ. ಬಟ್ ಆ ಸಮಯದೊಳಗೆ ನಾನು ಹೊಸಬ ಮಾರುಕಟ್ಟೆ ಒಳಗೆ ಒಬ್ಬರೇನೋ ಹೇಳಿದ್ರಪ್ಪ ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಐತೆ ಅಂತ ಅಂದ್ಬಿಟ್ಟು ಅವ್ರ ನ್ಯೂಸ್ ಎಲ್ಲ ಚೆನ್ನಾಗಿ ನೋಡ್ತಾರ, ಟ್ರೇಡ್ ಮಾಡ್ತಾರ, ಮಸ್ತ್ ಪ್ರಾಫಿಟ್ನಾಗ ಅದಾರ ಅಂತಂದು ಕೇಳ್ಕೊಂಡ್ಬಿಟ್ಟು ಅವ್ರಿಗೆ ಹೇಳಿದ್ದನ್ನೆಲ್ಲ ಕೇಳಿ ನಾನು ಸುಮ್ಮನೆ ₹5,000 ಹಾಕ್ಬಿಟ್ಟೆ. ₹2,000 ತೊಗೊಂಡು ಟ್ರೇಡ್ ಮಾಡವ ₹5,000 ಹಾಕ್ಬಿಟ್ಟೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಮನೆಯೊಳಗೆ ಕೂಡ ಹೇಳಿಲ್ಲ, ಇದುವರೆಗೂ ಕೂಡ ಒಂದ್ಸಾರಿ ಈ ರೀತಿಯಾಗಿ ಮಾಡಿದೆ, ಈ ರೀತಿಯಾಗಿ ಲಾಸ್ ಆಗ್ತಾರ ಅಂತಂದ. ಬಟ್ ಅದು ಆ ಒಂದು ಲೆಸನ್ನ ಬೆಂಕಿ ಲೆಸನ್ನ. ಆಮೇಲೆ ಇನ್ನೊಂದು ಏನಂತಂದ್ರ ಯಾವುದೇ ಕಾರಣಕ್ಕೂ ಕೂಡ ಇಬ್ರು ಕೂಡಿ ಟ್ರೇಡ್ ಮಾಡಬೇಡ್ರಿ. ಯಾಕಂತಂದ್ರ ಆ ಸಮಯದೊಳಗ ನೀವು ಪ್ರಾಫಿಟ್ ಮಾಡ್ಕೊಂಡಿರ್ತಾರಲ್ಲ, ಆ ಪ್ರಾಫಿಟ್ಗೂ ಕೂಡ ಕ್ಲಾಶಿಂಗ್ ಆಗ್ತೈತಿ, ಲಾಸಿಗೆ ಕೂಡ ಕ್ಲಾಶಿಂಗ್ ಆಗ್ತೈತಿ. ಲಾಸ್ ನಿಮ್ ಕಡೆಯಿಂದ ಆತಪ್ಪ ಅಂತಂದ್ರ ನಿಮಗೆ ರಿಕವರಿ ಆಗಂಗಿಲ್ಲ. ಪ್ರಾಫಿಟ್ ನಿಮ್ ಕಡೆಯಿಂದ ಆತಂತಂದ್ರ ಪ್ರಾಫಿಟ್ ಸಿಗ್ಬೋದು. ಒಂದು ಕ್ಷಣಿಕ ಸಮಯದೊಳಗ ಒಂದ್ಸರಿ 2 ಸಾರಿ ಪ್ರಾಫಿಟ್ ಸಿಗ್ಬೋದು. 3ನೇ ಸರಿ ಏನಾದ್ರು ದೊಡ್ಡ ಲಾಸ್ ಆತಪ್ಪ ಅಂತಂದ್ರ 100% ಹೇಳ್ತೀನಿ ಲಾಸ್ ರಿಕವರಿ ಆಗಂಗಿಲ್ಲ. ಆ ಲಾಸ್ ಆದ್ಮೇಲೆ ನಿಮ್ದು ಏನ್ ಕನೆಕ್ಷನ್ ಇರುತ್ತಲ್ಲ, ನಿಮ್ ಇಬ್ರು ಕೂಡಿ ಮಾಡ್ತಿರ್ತಾರಲ್ಲ, ಇಬ್ರೊಳಗ ಒಬ್ರು ಬಿಟ್ಬಿಡ್ತಾರ. ನೀವು ಇನ್ನೊಬ್ರು ಯಾರು ಸ್ಟೇಬಲ್ ಇರ್ತಾರಿ, ಮಾಡಕ್ ರೆಡಿ ಇರ್ತೀರಿ, ಅವ್ರು ಕೂಡ ಮಾಡಕ್ ಇಷ್ಟ ಇದ್ರು ಕೂಡ ಇವ್ರು ಬರಂಗಿಲ್ಲ ವಾಪಸ್ ಬಂದ್ ಮಾಡಕ್, ನಿಮ್ ಟ್ರೇಡ್ ಮಾಡಕ್ ಬರಂಗಿಲ್ಲ. ಈಗ ಮ್ಯಾಗ್ನೆಟ್ಗಳು ಹಿಂಗ್ ಅಂಟ್ಕೊಂಡ್ರೆ ಹೆಂಗ್ ಅಂಟ್ಕೋತಾವ, ಅದ ಅವು ಹಿಂಗ್ ಅಂಟ್ಕೊಂಡ್ರೆ ಅಂಟ್ಕೊಳಕಾಗಂಗಿಲ್ಲ, ದೂರಕ್ಕೋ ಹಂಗಾಕೈತಿ. ಹಂಗಾಗಿ ಇನ್ನೊಮ್ಮೆ ಇಬ್ರು ಕೂಡಿ ಮಾಡ್ಬೇಡ್ರಿ. ನಾನು ಒಂದ್ಸಾರಿ ಮಾಡಿದ್ದೇನೋ, ಬಟ್ ಎಲ್ಲ ಮಿಸ್ ಆಯ್ತು. ಆಮೇಲೆ ಹೆಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಯ್ತಲ್ಲ, ಅವಾಗ ಬುದ್ಧಿ ಬರಾಕತ್ತ. ಮಾರ್ಕೆಟ್ನ ಹೆಂಗ್ ಮೊಮೆಂಟಮ್ ಹೆಂಗ್ ಕ್ಯಾಚ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದೆಲ್ಲ ಬರಾಕತ್ತ. ನೆಕ್ಸ್ಟ್ ಏನ್ ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ನೋಡ್ತೀಗ. ಪ್ಯಾನಿಕ್ ಸೆಲ್ಲಿಂಗ್ ಇನ್ ಮಾರ್ಕೆಟ್ ಕ್ರಾಶ್ ಆತ್ಪ, ಮಾರ್ಕೆಟ್ ಕ್ರಾಶ್ ಆಗತ್ತೆ ಅಂತಂದು ಇಮಿಡಿಯೇಟ್ ಆಗಿ ಬೆಳಾದತಿ ಮಾರ್ಕೆಟ್ ಇಲ್ಲಿಂದ ತೆಳಗ್ ಬೀಳ್ತದ ಅಂತಂದು ಬೈ ಮಾಡ್ಬಿಟ್ರೆ ಅಂತ ಅನ್ಕೋರಿ. ನೀವು ಪುಟ್ ಸೈಡ್ ಬೈ ಮಾಡಿದ್ರೆ ಅನ್ಕೋರಿ, ಶಾರ್ಟ್ ಸೆಲ್ಲಿಂಗ್ ಮಾಡಿದ್ರಿ, ಶಾರ್ಟ್ ಸೆಲ್ಲಿಂಗ್ ಮಾಡಿಕೊಂಡು ಹಡ್ಡ ಬಿತ್ತು ಮಾರ್ಕೆಟ್ ಬಿತ್ತು. 1 ಕ್ಯಾಂಡಲ್ ಬಿತ್ತು, 2ನೇ ಕ್ಯಾಂಡಲ್ ಬಿತ್ತು, ನೀವು ಖುಷಿ ಆಗ್ಬಿಡ್ರಿ ಮಸ್ತ್. 3ನೇ ಕ್ಯಾಂಡಲ್ ದಡ್ ಅಂತ ಏರ್ಬಿಡ್ತು. ದಡ್ ಅಂತ ಏರ್ತಂತಂದ್ರ ಈಗ ಎಷ್ಟು 2 ಕ್ಯಾಂಡಲ್ಗಳಿದ್ವಲ್ಲ, 2 ಕ್ಯಾಂಡಲ್ಗಳನ್ನ ಇನ್ಗಲ್ಫಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಗ್ರೀನ್ ಕ್ಯಾಂಡಲ್ ಬಿದ್ಬಿಡ್ತು. ಅವಾಗ ಏನ್ ಮಾಡ್ತೀರಿ? ಹಾಕಿರುವಂತ ಲಾಸ್ ರಿಕವರಿ ಆಗ್ಲಿ ಅಂತ ಅಂದ್ಬಿಟ್ಟ, ಹಾಕಿರುವಂತ ದುಡ್ಡು ರಿಕವರಿ ಆಗ್ಲಿ ಅಂತ ವೇಟ್ ಮಾಡ್ತಾರೆ. ಅವಾಗ ಏನಾಗ್ತೈತಿ, ಇನ್ನು ಲಾಸ್ ಆಗ್ತಾ ಹೋಗ್ತೈತಿ. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಒಳಗೆ ಪ್ಯಾನಿಕ್ ಸೆಲ್ಲಿಂಗ್ ಅನ್ನ ಮಾಡಬಾರ್ದು, ಪ್ಯಾನಿಕ್ ಬೈಯಿಂಗ್ ಅನ್ನ ಮಾಡಬಾರ್ದು. ಆಮೇಲೆ ಇನ್ನೊಂದು ನಿಮ್ಗೊಂದು ಬೋನಸ್ ಪಾಯಿಂಟ್ ಅನ್ನು ಕೊಡ್ಬೇಕಂತ ಅನ್ಕೊಂಡೆ ನಾನು. ಈಗ ಮೈಂಡ್ ಒಳಗೆ ಬಂತ ನನಗೆ ನಿಮ್ಗೆ ಇಷ್ಟೆಲ್ಲ ಹೇಳತ್ತೇನಂತಂದ್ರೆ ಎಕ್ಸ್ಪ್ಲೇನ್ ಮಾಡತ್ತೇನಂದ್ರೆ ಹಾರ್ಡ್ಲಿ ಎಕ್ಸ್ಪ್ಲೇನ್ ಮಾಡತ್ತೆ. ನಾನು ಹೇಳ್ಬೇಕಂತಂದ್ರೆ ಇಷ್ಟೊಂದಿಲ್ಲ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ಮಣ್ಣಿಲ್ಲ, ಮಷಿಲ್ಲ. ನನಗೆ ಸುಮ್ಕೊಂತೀನಿ, ಹಂಗ ಮಾತಾಡತ್ತೀನಿ ಮಾರ್ಕೆಟ್ ಬಗ್ಗೆ. ಇವಾಗ ಮಾರುಕಟ್ಟೆ ಒಳಗೆ ಹೈ ಒಳಗಿದ್ದಾಗ ಸೆಲ್ ಮಾಡ್ರಿ, ಲೋ ಒಳಗಿದ್ದವಾಗ ಬೈ ಮಾಡ್ರಿ. ಮಾರ್ಕೆಟ್ ಒಳಗೆ ಯಾವುದೇ ಕಾರಣಕ್ಕೂ ಹೈ ಒಳಗಿದ್ದವಾಗ ಬೈ ಮಾಡಬೇಡ್ರಿ, ಲೋ ಒಳಗಿದ್ದವಾಗ ಸೆಲ್ ಮಾಡಬೇಡ್ರಿ. ಇದು ಒಂದು ಹಿಡನ್ ಪಾಯಿಂಟ್ ಇದೆ, ನಿಮ್ಗೆ ಹೇಳ್ತೀನಿ. ಹಿಡನ್ ಅಂತ ಅಷ್ಟೊಂದು ಹಿಡನ್ ಅಲ್ಲ, ಎಲ್ಲರಿಗೂ ಗೊತ್ತೈತಿ, ಆದ್ರೂ ಕೂಡ ಒಂದ್ ಸ್ವಲ್ಪ ಹಿಡನ್ ಅಂತಂದೆ, ಹಿಂಗೆ ಅಂದ್ರೆ ನಿಮ್ಗೆ ಮೈಂಡ್ ಒಳಗೆ ಕುಂದಿರ್ಲಿ ಅಂತಂದ್ರೆ. ಇಷ್ಟೆಲ್ಲ ಗೊತ್ತಾಯ್ತು ನಿಮ್ಗೆ. ಇವಾಗ ಒಂದು ಸಿಂಪಲ್ ಆಕ್ಷನ್ ಪ್ಲಾನ್ ಹೇಳ್ತಾರೆ ನಿಮ್ಗೆ, ಯಾವ ರೀತಿಯಾಗಿ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಹೆಂಗ್ ಅಂತಂದ್ಬಿಟ್ಟು. ನೀವು ಮೊದ್ಲಿಗೆ ಕಲಿಬೇಕಂತಂದ್ರೆ ಮೊದಲೊಂದು ಡಿಮ್ಯಾಟ್ ಅಕೌಂಟ್ ಅನ್ನ, ಒಳ್ಳೆ ಡಿಮ್ಯಾಟ್ ಅಕೌಂಟ್ ಅನ್ನ ನೋಡ್ರಿ. AMC ಚಾರ್ಜಸ್ ಇರ್ಲಾರ್ದಂತ ಯಾವ್ದಾದ್ರು ಒಂದು ಬ್ರೋಕರ್ನ ಹಿಡ್ಕೋರಿ, ಆ ಒಂದು ಬ್ರೋಕರ್ ಒಳಗ ಡಿಮ್ಯಾಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋರಿ. ಆಮೇಲೆ ಆ ಒಂದು ಡಿಮ್ಯಾಟ್ ಅಕೌಂಟ್ ಒಳಗ ಸ್ವಲ್ಪ ಅಮೌಂಟ್ ಅನ್ನ ಹಾಕ್ರಿ, ದುಡ್ಡನ್ನ ಹಾಕ್ಬೇಡ್ರಿ, ಸ್ವಲ್ಪ ದುಡ್ಡನ್ನ ಹಾಕೊಂಡ್ಬಿಟ್ಟ ಟ್ರೇಡಿಂಗ್ ಅನ್ನ ಕಲ್ಕೋರಿ. ಟ್ರೇಡಿಂಗ್ ಅನ್ನ ನೀವು ಯಾರ್ದಾದ್ರು ಬೇರೆದವ್ರ ಹತ್ರ ಕಲಿಬೇಕಂತ ಅನ್ಕೊಂಡಿದ್ರೆ ಅಂತಂದ್ರ ನಿಮ್ಮಂತ ಹುಚ್ಚರು ಇನ್ನೊಬ್ರಲ್ಲ. ಯಾಕಂತಂದ್ರ ನಾನು ಮೊನ್ನೆ ಆಫ್ಲೈನ್ ಮಾತ್ರ ಕಲಿಬೇಡ್ರಿ, ಕಲಿಯಂಗಿದ್ರೆ ಆಫ್ಲೈನ್ ಮಾತ್ರ ಕಲಿಬೇಡ್ರಿ. ಕಲಿತ್ರು ಕೂಡ ಇನ್ನೊಬ್ರ ಹತ್ರ ಕಲಿಬೇಕಂತ ಅನ್ಕೊಂಡ್ರು ಕೂಡ ಎಂತರ ಕಡೆ ಕಲಿಬೇಕಂತಂದ್ರ ಅವ್ರು ಏನಾದ್ರು ಟ್ರೇಡ್ ಮಾಡಿ ಪ್ರಾಫಿಟ್ ಒಳಗಿದ್ರ ಅಥವಾ ಲಾಸ್ ಒಳಗಿದ್ರ, ಹೆಂಗ್ ಲಾಸ್ ಆಯ್ತು, ಏನ್ ಲಾಸ್ ಆಯ್ತು, ಟ್ರೇಡ್ ಮಾಡಿದ ಹಿಸ್ಟ್ರಿ ತೋರಿಸ್ರಿ ಅಂತ ಕೇಳ್ರಿ. ಅವ್ರ ಅಕಸ್ಮಾತ್ ಟ್ರೇಡ್ ಮಾಡಿದ ಹಿಸ್ಟ್ರಿ ತೋರಿಸಿದ್ರು, ಎಲ್ಲ ಕರೆಕ್ಟ್ ಇತ್ತು, ನಿಮ್ಗೂ ಸ್ಯಾಟಿಸ್ಫೈಡ್ ಆಯ್ತು ಅಂದ್ರೆ ಮಾತ್ರ ಹಚ್ರಿ, ಇಲ್ಲ ಅಂದ್ರೆ ಹಚ್ಚಾಕೋಬೇಡ್ರಿ. ನಾನು ಒಬ್ಬರದ ಕಲಿಯಾಕಂತಂದು ಹೋಗಿದ್ದೆ ಮೊನ್ನೆ ಈ ರೀಸೆಂಟ್ ಆಗಿ ಒಂದ್ ಸ್ವಲ್ಪ ದಿನದಿಂದ ಏನ್ ಹೇಳ್ತಾರೆ ಇವ್ರು ಅಂತ ನೋಡ್ಬೇಕಂತ ಹಂಗ ಹೋಗಿದ್ದೆ ನಾನು. 10,000 rupees ಫೀಸ್ ಮಾಡತ್ತಿದ್ದು ಫೀಸ್ ಇತ್ತು ಅವ್ರದ್ದು ಒಬ್ರಿಗೆ. 17 ತಾಸಿನ ಕ್ಲಾಸ್ ಅಂತದ್ ಬರೀ 17 ತಾಸಿನ ಕ್ಲಾಸ್ ಒಳಗ ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ಪೂರ್ತಿ ಡೆಪ್ತ್ ಆಗಿ ಕಲಿಸ್ತಾರಂತವ್ರು. 17 ತಾಸ ಒಳಗೆ ಮಾರ್ಕೆಟ್ ಬಗ್ಗೆ ಏನ್ ಕಲಿಸ್ತಾರ ಏನ್ ಬಿಡ್ತಾರ ನಂಗೆ ಗೊತ್ತಿಲ್ಲ. ಬಟ್ ಅವ್ರು ಹೇಳೋದೆಲ್ಲ ಕೇಳ್ಕೊಂಡ್ಬಿಟ್ಟ ನಮ್ಗೆ ಯಾಕೋ ಸರಿ ಅನ್ಸಲಿಲ್ಲ, ಹಂಗಾಗಿ ನಾ ಹಚ್ಚಲಿಲ್ಲ. ಮನಿಗ್ ಬಂದು ನಿಮಗೆಲ್ಲ ತಿಳಿಸ್ಬೇಕಪ್ಪ ಅಂತ ಅಂದ್ಬಿಟ್ಟ ಈ ಒಂದು ವಿಡಿಯೋನ ಮಾಡಕಂತ ಕುಂತೆ ನೋಡ್ರಿ. ಈ ವಿಡಿಯೋ ಏನಾದ್ರು ಚಲೋ ಅನಿಸ್ತಂತಂದ್ರ
ಕಮೆಂಟ್ ಮಾಡ್ರಿ. ಅದೇ ರೀತಿ ಲೈಕ್ ಕೊಡ್ರಿ, ಒಂದು ಲೈಕ್ ಕೊಟ್ರೆ ಅಂದ್ರೆ ನಂಗೂ ಬೂಸ್ಟ್ ಆಗ್ತೈತಿ ಎನರ್ಜಿ. ನೆಕ್ಸ್ಟ್ ವಿಡಿಯೋ ಒಳಗೆ ಇದಕ್ಕಿಂತ ಖತರ್ನಾಕ್ ಕಾಂಟೆಂಟ್ ಅನ್ನು ಕೊಡ್ತೇನೆ ಅಂತ. ಆಮೇಲೆ ನೆಕ್ಸ್ಟ್ ವಿಡಿಯೋ ಒಳಗೆ ನಿಮ್ಗೆ ಅಂತ ಅಂದ್ಬಿಟ್ಟು ಒಂದು ಟ್ರೇಡಿಂಗ್ ಅನ್ನ ಮಾಡೋದಕ್ಕೋಸ್ಕರ ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಕಲಿಸ್ಬೇಕಂತಂದ್ರೆ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಅನ್ನ ಯಾರೆಲ್ಲ ಕಲ್ಕೋಬೇಕಂತದ್ರಲ್ಲಿ ಕೆಳಗಡೆ ಕಮೆಂಟ್ ಮಾಡ್ರಿ. ಲ್ಯಾಪ್ಟಾಪ್ ಸ್ಕ್ರೀನ್ ಒಳಗೆ ಕಳಿಸಂತ ಹೆಂಗೆ ಇರುತ್ತೆ ಕ್ಯಾಂಡಲ್ ಸ್ಟಿಕ್ಸ್, 3 ರೀತಿಯಾಗಿರುವಂತಹ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಅನ್ನ ಕಲಿಸ್ತಾನೆ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣ ಬರ್ರಿ.